ಹಣಾಹಣಿಯ ಪಂದ್ಯ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ನೆಟ್ಟನೇರ ಹೊಡೆತವನ್ನು ದಾಖಲಿಸಿದ್ರು. ಬೌಂಡ್ರಿ, ಚೌಕ, 4 ಊಟಗಳು. ತಂಡದ ಮೊತ್ತ 7. ಮತ್ತೆ ಒಂದು ಓಟದ ಸೇರ್ಪಡೆ, ತನ್ನ ಮೊತ್ತ 8ಕ್ಕೆ ಕ್ರಮಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಮತ್ತೆ ಒಂದು ಓಟದ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ಗೆ ತಂಡದ ಮೊತ್ತ ಇವಾಗ 9 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ಗೆ ತಂಡದ ಮೊತ್ತ 9 ಓಟಗಳು. ಅಂತಿಮ 24 ಚೆಂಡಿನ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಅದೆಷ್ಟರ ಮೊತ್ತವನ್ನ ಟಾರ್ಗೆಟ್ ರೂಪದಲ್ಲಿ ಎದುರಾಳಿ ತಂಡಕ್ಕೆ ನೀಡ್ತಾರೆ ನೋಡಬೇಕಾಗಿದೆ. ಎರಡನೇ ಓವರ್ಗಾಗಿ ಸುನೀಲ್ ಬಳಕೆಯನ್ನ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ. ಇಲ್ಲಿ ಮತ್ತೆ ಒಂದು ಓಟವನ್ನ ದಾಖಲಿಸಿದ್ದಾರೆ. ತಂಡದ ಮೊತ್ತ 10ಕ್ಕೆ ಕ್ರಮಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟ, ಮತ್ತೆ ಒಂದು ಓಟದ ಸೇರ್ಪಡೆ. ಮತ್ತೆ ಕ್ಷೇತ್ರಕ್ಷಣೆ ಬದಲಾವಣೆಯನ್ನ ಕಾಣ್ತಾ ಇದ್ದೇವೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 12 ಓಟವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಸಗದ ಚೆಂಡು, ಮೊದಲ ಜಾಲಿಯಲ್ಲಿ ಒಂದು ಸುರಕ್ಷಿತ ಗ್ಯಾಪ್ ಶಾಟ್, ಸುರಕ್ಷಿತ ತಾಣವನ್ನೇ ತಲುಪಿಸ್ತಾ ಇದೆ. ಇಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಆಟ, ಮತ್ತೆ ಬೌಂಡ್ರಿ. ರಾಜೇಶ ಇಲ್ಲಿ ಒಂದು ಅತ್ಯುತ್ತಮ ಆಟವನ್ನೇ ಆಡ್ತಾ ಇದ್ದಾರೆ. ತಂಡದ ಮೊತ್ತ 20. ತಂಡದ ಮೊತ್ತ 20ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಅನಿಲ್, ಈ ಬಾರಿ ಸಗದ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ.
ತಂಡದ ಮೊತ್ತ 21. ಬಹಳ ಚಂದ ವೈಭವಪೇರಿತವಾಗಿರುವಂತಹ ಯಶಸ್ವಿಯ ಕ್ರೀಡಾಕೂಟ ನಡೀತಾ ಇದೆ. ಈ ಬಾರಿ ಸಗದ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ತಂಡದ ಮೊತ್ತ 21. ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ಒಂದು ಓಟದ ಸೇರ್ಪಡೆ. ಕೊನೆ 2 ಚೆಂಡುಗಳು ಇನ್ನೂ ಕೂಡ ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 22. ಬಹಳ ಚಂದ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮತ್ತೆ ಜಮಾವಣೆಯನ್ನ ಕಾಣ್ತಾ ಇದೆ. ಲೆಗ್ ಬೈ ರೂಪದ ಓಟಗಳು. ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 23. ಸುನಿಲ್ ಎಸಗಾರಿಕೆ ಭಾಗದಲ್ಲಿ ಈ ಬಾರಿ ಸಗಂದ ಚೆಂಡು ಮತ್ತೆ ಒಂದು ಓಟದ ಸೇರ್ಪಡೆ. ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 24 ಓಟಗಳು. ಅಂತಿಮ 5 ಚೆಂಡುಗಳು ಇನ್ನೂ ಕೂಡ 4ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಫೈನಲ್ ಹೋರಾಟದ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 25 ಓಟಗಳು. ಕಾಲು ಶತಕ ಪೂರೈಕೆಯನ್ನು ಕಾಣ್ತಾ ಇರುವಂತ ರಾಯಲ್ ಲೆಜೆಂಡಿನ ತಂಡ. ಇಲ್ಲಿ ಮೊದಲ ವಿಕೆಟ್ ಕೂಡ ಆಘಾತ. ಅಂಕಣಕ್ಕೆ ಬರ್ತಾ ಇರುವಂತಹ ಆಟಗಾರ ಗಿರೀಶ್ ಸೇರ್ಪಡೆ. ಬಹಳಷ್ಟೊಂದು ಉತ್ತಮ ರೀತಿಯ ಆಟ. ಲೆಗ್ ಬೈ ಎಂಬ ಸೂಚನೆ. ಪ್ರಸ್ತುತ ಪಂದ್ಯದ ಅಂಪೈರ್ಸ್ಗಳು ಒಂದೆಡೆ ಹರೀಶ್ ಮಣಿಪಾಲ್ ಮತ್ತು ಇನ್ನೊಂದೆಡೆ ರಾಘು ಕಾಡೂರು. ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಇಲ್ಲಿ ಅವರೆಗೂ ಸ್ಕೋರಿಂಗ್ ಕಾಯಕವನ್ನು ಮಾಡ್ತಾ ಇರುವಂತವರು ರಾಹಿಲ್ MGM. ಅದೇ ರೀತಿ ನಮ್ಮ ಈ ಪಂದ್ಯಾಕೂಟದ ಮತ್ತೋರ್ವ ಸ್ಕೋರಿಂಗ್ ಕಾಯಕವನ್ನು ಮಾಡಿರುವಂತವರು ದೀಕ್ಷಾ. ಇವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಉತ್ತಮ ರೀತಿಯ ಹೊಡೆತ. ಬೌಂಡ್ರಿ. ಈ ಬೌಂಡರಿಯ ಮುಖಾಂತರ ತಂಡದ ಮೊತ್ತ 30 ಓಟಗಳು ಬರ್ತಾ ಇದೆ. 30ಕ್ಕೆ ಮೊದಲ ವಿಕೆಟ್ ಕೂಡ ಆಘಾತವನ್ನ ಕಂಡಿರುವಂತ ರಾಯಲ್ ಲೆಜೆಂಡ್. ಸರಿ, ತಂಡದ ಮೊತ್ತ 31. ತಪ್ಪು ಸಾಮಾನ್ಯ, ಅದರ ತಿದ್ದುಪಡಿ ಬಹುಮುಖ್ಯ.
ಅಣ್ಣ ಓಯ್ ಆನ್ಲೈನ್ ಸ್ಕೋರರ್ ಒಂದು ವೈಡ್ ಹಾಕಿದ್ದೀರಾ ನೀವು? ಒಂದು ವೈಡ್ ರನ್ ಹಾಕಿದ್ದೀರಾ? ಇರ್ಲಿಲ್ಲ, ಮತ್ತೆ ಹೇಗೆ 31 ಆಯ್ತು? ಈ ಓವರಲ್ಲಿ ಎಷ್ಟು ರನ್ನು? ಬೌಲರ್ ಸರ್ ರೋಷನ್ ಈ ಬಾರಿ ಸಗದ ಚೆಂಡು ನೆಟನರ ಹೊಡೆತವನ್ನು ದಾಖಲಿಸಿದ್ರು. ಬೌಲರ್ಸ್ ಬ್ಯಾಕ್ ಡ್ರೈವ್, ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 32. ಬಹಳ ಚಂದ, ಉತ್ತಮ ರೀತಿ ಆಟ. ಒಂದು ಓಟದ ಸೇರ್ಪಡೆ, ಎರಡನೇ ಓಟ, ಇಲ್ಲಿ ರನ್ಔಟ್. ನಂಬಿಕೆ ಭರವಸೆ ಆಟಗಾರ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ನೀವು ಇಲ್ಲಿ ಕುತ್ಕೊಳ್ಬೇಕು, ಅದೇ ಕನ್ಫ್ಯೂಸ್. ಇಲ್ಲಿ 30 ಆಗಿದೆ, ನೀವು 31 ಹೇಳ್ತಿದ್ದೀರಿ ಬೈ. ಅಲ್ಲಿ ಅವರದ್ದು 31, ನಮ್ದು 31. ಯಾರದ್ದು? ಅವರದ್ದು ಕೇಳಲಿಕ್ಕೆ ಆಗುದಿಲ್ಲ ಬೈ. ಇಲ್ಲಿ ನಮ್ದು ಮೈಂಡ್ ಬರೋದಿದ್ರು ಬೈ. ನೋಡಿ ನೀವು ಬರ್ದದಂತ ತೋರಿಸಿ. ಚೆಕ್ ಮಾಡಿ. ಅದು ಒಂದು ನಿಮಿಷ, ಅದು ಹೇಗೆ ಚೆಕ್ ಮಾಡೋದು ನಾನು ತೋರಿಸ್ತೇನೆ. ಹೊಸ ಆಟಗಾರ ಆಲ್ವಿನ್. ಬಹಳಷ್ಟು ಚಂದ, ಉತ್ತಮ ರೀತಿಯ ಆಟ. ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 33. ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 35ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಬೌಂಡರಿಯ ಸೇರ್ಪಡೆ. ಬೌಂಡರಿಯ ಮುಖಾಂತರ ತಂಡದ ಮೊತ್ತ 39. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ನೋ ಬಾಲ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಮತ್ತೆ ರನ್ಔಟ್ ರೂಪದಲ್ಲಿ ಆಘಾತ. ಮುಂದೆ ರೋಷನ್ ದಾಲ ಇದು ಹೀಗೆ ಅಲ್ಲ, ಯಾರು ಗಿರೀಶ್ ಔಟ್ ಅಲ್ಲ, ನೋ ಬಾಲ್ ಅಲ್ಲ, ರನ್ ಆಗಿಲ್ಲ ಅಲ್ಲ, 1-1 ಮತ್ತೆ ವೈಡ್ ಬಾಲ್. ಅತಿಕ್ರಮ ಓಟಗಳು ಮತ್ತೆ ದಾಖಲಾತಿಯನ್ನ ಕಾಣ್ತಾ ಇದೆ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಬಹಳ ಚಂದ, ಉತ್ತಮ ರೀತಿಯ ಹೊಡೆತ. ಬೌಂಡರಿಯ ಸೇರ್ಪಡೆ. ತಡ ಮೊತ್ತ 45. 46ರ ಟಾರ್ಗೆಟ್. ಮೊದಲ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನು ಕೇವಲ 15-30 ನಿಮಿಷದ ಒಳಗೆ ಪಂದ್ಯದ ಫಲಿತಾಂಶ ಗೊತ್ತಾಗತ್ತೆ. ಈ ವರ್ಷದ ಯಶಸ್ವಿಯ ಕ್ರೀಡಾಕೂಟದ ಚಾಂಪಿಯನ್ ಪಟ್ಟ
ಥರ್ಡ್ ಓವರ್ ಲಾಸ್ಟ್ ಬಾಲ್. ಬೌಲರ್ ಅರವಿಂದ್ ప్యాంప్లెట్ పట్ట 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 ప్యాంప్లెట్ కూడా ఉంది ಬೊಚ್ಚೆ ಅವು ಲಾಗಲಾಗಿ ಎಗ್ರೀಡ್ ಇಲ್ಲ ಅವು ಪನ್ನೊಂದೇ ಉಳ್ಳಿ ಅವೇ ಥರ್ಡ್ ಓವರ್ ಲಾಸ್ಟ್ ಬಾಲ್ ಅಲ್ಲ. ಸಿಂಗಲ್ ಓಡಿದಾರಲ್ಲ, ಸಿಂಗಲ್ ಓಡಿದ್ದಾರೆ ಲಾಸ್ಟ್ ಬಾಲಿಗೆ. ಇದು ಐದನ ಮಾರ ಇಬ್ಬರಿದ್ದೆ ಎಲ್ ಬಿ ನೆಟ್ ಔಟ್ ಬರ್ಲಿ ಮತ್ತೆ ನೆಟ್ ಔಟ್ ಬರ್ಲಿ ಓಡಿದ್ದಾರೆ. ಅದೇ ಸರಿ. ಸ್ಕೋರ್ ಎಷ್ಟಾಗ್ತದೆ? 45 ಅಲ್ಲ, 46. ಟಾರ್ಗೆಟ್ 46. ಸರಿ. ಕೆವಿನಿಗೆ ಹೇಳಿ ಆಶಾ ಜಿಯೋ ಕಾಲ್ ಬರ್ತಂತೆ. ಇಲ್ಲ ಅದಿಲ್ಲ, ಇನ್ನು ದಿಲೀಪ್ ಕಟ್ ಮಾಡ್ತೇವೆ. ಮೊದಲ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನ ಕಂಡಿದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಮೊತ್ತ 45 ಓಟಗಳು, 46ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ನೀಡಿದ್ದಾರೆ. ಅದೇ ರೀತಿ ಆಟಗಾರರಿಗೆ ಒಂದು ಸಿಹಿ ಸುದ್ದಿಯನ್ನು ರವಾನಿಸ್ತಾ ಇದ್ದೇವೆ. ಇದೇ ಬರುವಂತ ಏಪ್ರಿಲ್ ತಿಂಗಳ ಇದೇ ಬರುವಂತ ಏಪ್ರಿಲ್ ತಿಂಗಳಲ್ಲಿ ಒಂದು ಐತಿಹಾಸಿಕವಾಗಿರುವಂತಹ ಸಂತೋಷ್ ಫ್ರೆಂಡ್ಸ್ ಕ್ರಿಕೆಟರ್ ಸಂತೋಷ್ ನಗರ ಇವರ ಆಸೆ ನಡೀತಾ ಇರುವಂತಹ 40 ಗಜಗಳ ಹೊರಡು ಬೆಳಕಿನ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಪಂದ್ಯಾಕೂಟ SFC ಟ್ರೋಫಿ 2026. ಈ ಪಂದ್ಯಾಕೂಟ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ತಂಡ 2 ಲಕ್ಷದ ಜೊತೆಗೆ ಆಕರ್ಷಕವಾಗಿರುವಂತಹ SFC ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ 1 ಲಕ್ಷದ ಜೊತೆಗೆ ಆಕರ್ಷಕವಾಗಿರುವಂತಹ SFC ಟ್ರೋಫಿಯನ್ನ ಕೂಡ ನೀಡಿ ಗೌರವಿಸ್ತಾರೆ. ಈ ಪಂದ್ಯಾಕೂಟಕ್ಕೆ ತಮ್ಮೆಲ್ಲರನ್ನ ಆತ್ಮೀಯ ಆದರಣೀಯ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಡಲಿ ಮೊದಲ ಹಂತದ ಆರಂಭಿಕ ಆಟಗಾರರು ಅಂಕಣಕ್ಕೆ ಬರಬೇಕು. ಮೊದಲ ಹಂತದ ಆರಂಭಿಕ ಆಟಗಾರರು ಜೀವನ್ ಮತ್ತು ಪ್ರಭಾಕರ್ ಮೊದಲ ಹಂತಕ್ಕಾಗಿ. ಓಕೆ ಸರಿ ಆಲನ್, ಓಕೆ ಸರ್ ಸರಿ. ಇನ್ನಿಂಗ್ಸ್ ಮೊದಲ ಚೆಂಡು ಜೀವನ್ ಬೇರೋಸಿನ ಹೊಡೆತವನ್ನು ದಾಖಲಿಸಿದ್ರು, ಬೌಂಡ್ರಿ. ಖಾತೆ ಕೂಡ ಆರಂಭವನ್ನ ಕಾಣ್ತಾ ಇರುವಂತ ಮಂಗಳೂರು ಇಂಡಿಯನ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳು, ವಿಕೆಟ್ಗಳು ಹೋದಾಗ ಇಲ್ಲಿ ರಾಯಲ್ ಲೆಜೆಂಡ್ ಅಲ್ಲಿ ಡಗ್ಔಟ್ ಅಲ್ಲಿ ಶಬ್ದಗಳಾಗತ್ತೆ. ಬಲವಾದ ಮನವಿಗಳು ಬರ್ತಾ ಇದೆ, ಮನವಿಗೆ ಪುರಸ್ಕಾರಗಳು ಬರ್ತಾ ಇಲ್ಲ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ನಿಯಮದ ಉಲ್ಲಂಘನೆ, ಹೊಡೆತ, ಜೀವನ್ ವಿಕೆಟ್ ಪತನ. ಇವಾಗ ರಾಯಲ್ ಲೆಜೆಂಡ್ ಡಗ್ಔಟ್ ಅಲ್ಲಿ ಆಕ್ರೋಶಗಳು ನಡೀತಾ ಇದೆ. ಎಲ್ವಿನ್
ವೈಟ್ ಓಪಿನಿ ಇಡೆ ಬಲೆ ಮಚ್ಚ ದೇವರ್ನದ ಇಡಬಲೆ ಏ ದೇವರ್ನದ ಇಡಬಲ ಮಚ್ಚ ಗಡಿ ಲೆಪ್ಪ ದೇವರ್ನದ ಲೆಪ್ಪ ದೇವರ್ನದ ಇಡಬಲ ಐ ಕತ್ತಿಯ ಮಚ್ಚ ಸತ್ಯಲ್ಲಿ ಇಡಬಲ ಹೊಸ ಆಟಗಾರ ಸುನೀಲ್ ಸೇರ್ಪಡೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್. ತಂಡದ ಮೊತ್ತ 5. ಪಂದ್ಯ ಮುಂದುವರಿಕೆಯನ್ನ ಕಾಣಬೇಕು. ಈ ಬಾರಿ ಸಗದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಮೋಸನ್ 5 ಲಾಸ್ ಆಫ್ 1 ವಿಕೆಟ್. ಮೊದಲ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ನೋಡಿ, ಕ್ರಿಕೆಟ್ಗೆ ಅದ್ರದೇ ಆಗಿರುವಂತಹ ನಿಯಮಗಳಿರುತ್ತೆ. ದಯವಿಟ್ಟು ಅದನ್ನ ಪಾಲಿಸಬೇಕು. ಎರಡನೇ ಓವರ್ಗಾಗಿ ಸೃಜಾನ್. ಅಲ್ಲಿ ನೋಡಿ, ತೀರ್ಪುಗಾರರ ತೀರ್ಮಾನವೇ ಅಂತಿಮ. ದಯವಿಟ್ಟು ಆಟಗಾರ ಹೊರಗೆ ಬನ್ನಿ. ಪಂದ್ಯಾಟ ಮುಂದುವರಿಸಬೇಕು. ಕೋರ್ಟಲ್ಲಿ ವಕೀಲರು ಹೇಗೆ ಇರ್ತಾರೋ ಈ ಪಂದ್ಯದಲ್ಲಿ ನಮ್ಮ ವಕೀಲರು ಜಡ್ಜ್ ಸ್ಯಾಂಡ್ರಾ. ಎಲ್ಲ ವಿಚಾರದಲ್ಲೂ ಕೂಡ ಅವರೇ ಲೆಕ್ಕಾಚಾರ. ಅವರ ಡಿಸಿಷನ್ ಹೇಳಿದ ಮೇಲೆ ಅದು ಫೈನಲ್, ಅಂತಿಮ. ಚರ್ಚೆ ಮಾಡೋರು ಬರಲ್ಲ, ಹಿಂದೆ ಹೋಗ್ತಾರೆ. ಔಟ್ ಎಂಬ ಸೂಚನೆ. ಔಟ್ ಎಂಬ ಸೂಚನೆ ತೀರ್ಪುಗಾರ ರವಾನಿಸಿದ್ರು. ನೋಡಿ, ತೀರ್ಪುಗಾರರು ಕಣ್ಣಾರೆ ನೋಡಿ ಕೊಟ್ಟಿರುವಂತದ್ದು ಸರ್. ದಯವಿಟ್ಟು ಆನ್ ಫೀಲ್ಡ್ ಅಂಪೈರ್ ಸರ್. ಎಸ್, ತೃತೀಯ ನೇತ್ರ. ಅಲ್ಲಿ ತೀರ್ಪುಗಾರಿಗೆ ಕೆಲವೊಂದು ಸಮಸ್ಯೆಗಳಾದಾಗ ಅದು ತೃತೀಯ ನೇತ್ರ ನೋಡುತ್ತೆ.
ಎಸ್ ಬೌಂಡರಿ ಎಂಬ ಸೂಚನೆ. ಎಸ್ ಅಣ್ಣ, ದಯವಿಟ್ಟು ಎರಡೂ ಡಗೌಟ್ ಅಲ್ಲಿ ಇರುವಂತಹ ಆಟಗಾರರು ಪ್ಲೇಯರ್ ಸ್ಟ್ಯಾಂಡ್ ಒಳಗೆ ಹೋಗ್ಬೇಕು. ಮತ್ತೆ ಬೌಂಡರಿಯ ಸೇರ್ಪಡೆ. ಸರ್ ರಘು ಸರ್, ಮ್ಯಾಚ್ ನಿಲ್ಸಿ ಎರಡು ಡಗೌಟ್ ಇಲ್ಲ ಪ್ಲೇಯರ್ಗಳು ಒಳಗೆ ಹೋಗ್ಬೇಕಂತೆ. ಇದು ಆರ್ಗನೈಸರ್ ರೂಲ್ಸ್ ಆಗಿರುತ್ತೆ. ಹಾಗಾಗಿ ನೋಡಿ, ಎರಡೂ ಡಗೌಟ್ ಅಲ್ಲಿ ಇರುವಂತಹ ಆಟಗಾರರು ದಯವಿಟ್ಟು ಪ್ಲೇಯರ್ ಸ್ಟ್ಯಾಂಡ್ ಒಳಗೆ ಹೋಗ್ಬೇಕಂತೆ. ಪ್ಲೇಯರ್ ಸ್ಟ್ಯಾಂಡ್ ಒಳಗೆ ಹೋಗ್ಬೇಕಂತೆ ಸರ್, ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಎರಡೂ ಡಗೌಟ್ ಅಲ್ಲಿ ಫೈನಲ್ ಪಂದ್ಯ, ಒಂದೇ ಪಂದ್ಯ ಇರೋದ್ರಿಂದ ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ ಎಲ್ಲ ಆಟಗಾರರು. ಇಲ್ಲಿವರೆಗೆ ಒಂದು ಅಚ್ಚುಕಟ್ಟಾಗಿರುವಂತಹ ಪಂದ್ಯ ಇಲ್ಲಿವರೆಗೆ ಸಾಗಿದೆ. ಕೇವಲ ಒಂದು ಕೊನೆಯ ಪಂದ್ಯ ಮಾತ್ರ ಬಾಕಿ ಉಳಿದಿರೋದ್ರಿಂದ ದಯವಿಟ್ಟು ಎಲ್ಲ ಆಟಗಾರರು ನಮ್ಮ ಜೊತೆ ಸಹಕಾರವನ್ನು ಮಾಡಬೇಕು. ಎಸ್, ಪಂದ್ಯ ಮತ್ತೆ ಮುಂದುವರಿಕೆ. ತಂಡದ ಮೊತ್ತ 13 ಓಟಗಳು. ಕ್ರಿಕೆಟ್ನ ದುರಾದೃಷ್ಟ ಸಂಖ್ಯೆ ನೆಗೆದಿರ್ತಾ ಇದೆ. ಈ ಬಾರಿ ಸಗದ ಚೆಂಡು, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಉತ್ತಮ ರೀತಿಯ ಹೊಡೆತ, ಮತ್ತೆ ಬೌಂಡರಿಯ ಸೇರ್ಪಡೆ. ಶಾರ್ಟ್ ಆಗಿರುವಂತ ಚೆಂಡು, ಆ ಚೆಂಡಿಗೆ ಒಂದು ಪರಿಪೂರ್ಣದಾಯಕವಾಗಿರುವಂತಹ ಹೊಡೆತ, ಮತ್ತೆ ಬೌಂಡರಿಯ ಸೇರ್ಪಡೆ. ತಂಡದ ಮೊತ್ತ 17. 20 ಚೆಂಡು, ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. ಮತ್ತೆ 5ನೇ ಬಾರಿ. 5ನೇ ಬಾರಿ ಸಗಂದ ಚೆಂಡು, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಬೆಳಗ್ಗೆ ಆರಂಭವನ್ನ ಕಂಡಿರುವಂತಹ ಒಂದು ವೈಭವಪೇರಿತವಾಗಿರುವಂತಹ ಯಶಸ್ವಿಯ ಪಂದ್ಯಾಕೂಟ. ಈ ಬಾರಿ ಸಗಂದ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ತನ್ನ ಮೊತ್ತ 17 ಓಟಗಳು. ಹದಿನೆಂಟು ಚೆಂಡು, ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. ನಮ್ಮ ಈ ಪಂದ್ಯಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಮಾಡಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆ, ಧನ್ಯವಾದಗಳು. ನೋಡಿ ದಯವಿಟ್ಟು ಕ್ರೇಟಾ ಗಾಡಿಯಲ್ಲಿ ನೋಡಿ, ದಯವಿಟ್ಟು ಕ್ರೇಟಾ ಗಾಡಿಯ ಲೈಟ್ ಆನ್ ಇದೆ. ದಯವಿಟ್ಟು ಅದು ಲೈಟ್ ಒಂದು ಆಫ್ ಮಾಡಿ ಸರ್, ಲೆಫ್ಟ್ ಸೈಡ್ ಅಲ್ಲಿ ಸರ್. ಚರ್ಮುರಿ ಅಂಗಡಿ ಹತ್ರ ಇರುವಂತದ ವಿಕೆಟ್ ಮಾಡ್ತಾ ಇದ್ದಾರೆ ಅವ್ರು ನೋಡಿ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ, ಬೌಂಡ್ರಿ, ಚೌಕ, ಬೌಂಡರಿಯ ಸೇರ್ಪಡೆ. ಬೌಂಡರಿಯ ಮುಖಾಂತರ ತಂಡದ ಮೊತ್ತ 21. 17-25. 17ಕ್ಕೆ 25. ಫೈನಲ್ ಪಂದ್ಯ ಹೋರಾಟ ಅಂಕಣವನ್ನ ಕಾಣ್ತಾ ಇದೆ. ಮತ್ತೆ ಉತ್ತಮ ರೀತಿಯ ಸೆತ, ಓಟಗಳು ಬರ್ತಾ ಇಲ್ಲ. 16ಕ್ಕೆ 25. ಪಂದ್ಯಾಕೂಟದ ವೀಕ್ಷಣೆಯನ್ನ ಮಾಡ್ತಾ ಇರುವಂತಹ ಪುರುಷರು, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ, ಪ್ರೀತಿಪೂರ್ವಕ ಕೃತಜ್ಞತೆ, ಧನ್ಯವಾದಗಳು. ಬಹಳಷ್ಟೊಂದು ಉತ್ತಮ ರೀತಿಯ ಆಟ, ಮತ್ತೆ ಓಟಗಳು ಬರ್ತಾ ಇಲ್ಲ.
ದಾಂಡು ಚೆಂಡಿಗೂ ಸಂಪರ್ಕಗಳು ಬಂದರೂ ಕೂಡ ಓಟಗಳು ಬರ್ತಾ ಇಲ್ಲ. ಒಂದೆಡೆ ಉಡುಪಿಯ ತಂಡ ಪ್ರಸ್ತುತ ಪಂದ್ಯವನ್ನು ಆಡ್ತಾ ಇದೆ, ಇನ್ನೊಂದೆಡೆ ದೂರದ ಮಂಗಳೂರು. ಒಂದೆಡೆ ಉಡುಪಿಯ ಆಟಗಾರರು, ಇನ್ನೊಂದೆಡೆ ಮಂಗಳೂರಿನ ಆಟಗಾರರು ಫೈನಲ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಉಡುಪಿ ವರ್ಸಸ್ ಮ್ಯಾಂಗ್ಳೂರ್. ನಲವತ್ತು ವರ್ಷದ ಮೇಲ್ನೋಟದ ಆಟಗಾರರು ಪಂದ್ಯವನ್ನು ಆಡ್ತಾ ಇದ್ದ ಹಾಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗತ್ತೆ. ಯಾಕಂತ ಹೇಳಿದ್ರೆ ಅಭ್ಯಾಸವಿಲ್ಲದೆ ಯಾವುದೇ ಒಂದು ಆಟ ಆಗಿರ್ಲಿ, ಯಾವುದೇ ಒಂದು ಪ್ರತಿಭೆ ಆಗಿರ್ಲಿ, ಅದು ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕವೇ ಆಗತ್ತೆ. ರಾಯಲ್ ಲೆಜೆಂಡಿನ ಮಾಲೀಕರೇ ಸ್ವತಃ ಇವಾಗ ಅಶ್ವಿನ್ ಅವರೇ ಪ್ರಥಮ ಚಿಕಿತ್ಸೆ. ಇದು ಕ್ರಿಕೆಟ್, ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರೋದಿಲ್ಲ. ನೈಜ ಕ್ರಿಕೆಟ್. ಕ್ರಿಕೆಟ್ ಎಂಬುದು ಒಂದು ಸಾಮರಸ್ಯದ ಕ್ರೀಡೆ, ಏಕತೆಯ ಕ್ರೀಡೆ, ಅದು ಕ್ರಿಕೆಟ್ ಮಾತ್ರ. ಈ ರೀತಿಯ ಸಮಸ್ಯೆಗಳು ಇತ್ತೀಚಿನ ದಿವಸದಲ್ಲಿ ನಿರಂತರವಾಗಿ ಆಟಗಾರರಿಗೆ ತಲುಪಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವರ್ತಮಾನ ಇತ್ತೀಚಿನ ದಿವಸದಲ್ಲಿ ಬಹಳಷ್ಟೊಂದು ಬದಲಾವಣೆ ಹಂತವನ್ನ ಕಂಡಿದ್ದೇವೆ. ಇವಾಗಲೇ ಸುಡು ಬಿಸಿಲುಗಳು ಜಾಸ್ತಿ ಆಗಿದೆ, ಚಳಿಯೂ ಕೂಡ ಜಾಸ್ತಿ ಆಗಿದೆ, ಮಳೆಯೂ ಕೂಡ ಜಾಸ್ತಿ ಆಗಿದೆ, ಒಟ್ಟಾರೆ ಎಲ್ಲವೂ ಜಾಸ್ತಿ ಆಗಿದೆ. ಇದೆಲ್ಲವೂ ಕೂಡ ವರ್ತಮಾನ ಬದಲಾವಣೆ. ತಡ ಮೊತ್ತ 21. ಬಹಳ ಚದುತ್ತಮ ರೀತಿಯ ಹೊಡೆತ ಇದು, ಮತ್ತೆ ಬುಲೆಟ್ ಶಾಟ್, ಬೌಂಡರಿಯ ಸೇರ್ಪಡೆ. ಮಂಗಳೂರಿನ ಎಲ್ಲ ಭುಜಕ್ರಮವನ್ನು ಇವಾಗ ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಏಕಾಂಗಿ ಹೋರಾಟವನ್ನ ಮಾಡುವಂತ ಹಂತಕ್ಕೆ ಹೋಗ್ತಾ ಇರುವಂತ ಅಲಾನ್. ಮತ್ತೆ ಬಹಳ ಚದುತ್ತಮ ರೀತಿಯ ಆಟ, ತಟ್ಟಿ ಮುಟ್ಟಿ ಓಡುವಂತಹ ಪ್ರಯತ್ನವನ್ನ ನಡುವೆ ಲೆಗ್ ಬೈ ಎಂಬ ಸೂಚನೆ. ತಂಡದ ಮೊತ್ತ 26, 13ಕ್ಕೆ 20. 13 ಚೆಂಡು ಜಯಕ್ಕಾಗಿ 20 ಓಟ ಬರಬೇಕಾಗಿದೆ. ಬಹಳ ಚದುತ್ತಮ ರೀತಿಯ ಹೊಡೆತ. ಸರ್ ಬೌಂಡ್ರಿಯಾ ಸರ್? ಆ ಬೌಂಡರಿ ಎಂಬ ಸೂಚನೆ, ಬೌಂಡರಿ ಎಂಬ ಸೂಚನೆಯನ್ನು ರವಾನಿಸಿದ್ದಾರೆ. ಬೌಂಡರಿಯ ಮುಖಾಂತರ ಇವಾಗ ಅಂತಿಮ ಹಂತದ 12 ಚೆಂಡು ಜಯಕ್ಕಾಗಿ 16 ಓಟ ಬರಬೇಕಾಗಿದೆ. 12ಕ್ಕೆ 16. ಹನ್ನೆರಡು ಚೆಂಡು ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಕ್ರಿಕೆಟ್ ಎಂಬುದು ಅದೃಷ್ಟ ದುರಾದೃಷ್ಟದ ಹಣೆಪಟ್ಟಿಯನ್ನು ಹೊಂದಿರುವಂತಹ ಒಂದು ಕ್ರೀಡೆ. ಅದ್ಯಾವ ಸಂದರ್ಭದಲ್ಲೂ ಕೂಡ ಫಲಿತಾಂಶ ಬದಲಾವಣೆ ಏರುಪೇರನ್ನ ಕಾಣುತ್ತೆ. ಇವಾಗ ಸದ್ಯದ ಫೈನಲ್ ಪಂದ್ಯ ಅದ್ಯಾವ ರೀತಿಯ ಫಲಿತಾಂಶ ಅಂಕಣದಲ್ಲಿ ನೀಡುತ್ತೆ ನೋಡಬೇಕಾಗಿದೆ. 12ಕ್ಕೆ 16. ಹೊಸ ಬೌಲರ್ ಸುಜೀರ್. 12ಕ್ಕೆ 16. 12 ಬಾಲ್ 16. ಮತ್ತೆ ಫೈನಲ್ ಪಂದ್ಯ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸಬಲ್ಲಂತ ಪಂದ್ಯ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಮತ್ತೆ ಒಂದು ಓಟದ ಸೇರ್ಪಡೆ. ತೀರಾ ಶಾರ್ಟ್ ಆಗಿರುವಂತಹ ಚೆಂಡನ್ನು ದಾಖಲಿಸಿದ್ರು ಕೂಡ, ಪರ್ಫೆಕ್ಟ್ ಆಗಿರುವಂತಹ ಹೊಡೆತಗಳು ಬಂದರೂ ಕೂಡ ಕೇವಲ ಒಂದು ಓಟಗಳು ಮಾತ್ರ ಬರ್ತಾ ಇದೆ.
ಮತ್ತೆ ವೈಡ್ ಬಾಲ್. ಅತಿಕ್ರಮ ಓಟಗಳು ದಾಖಲಾತಿಯನ್ನ ಕಾಣ್ತಾ ಇದೆ. ತಂಡ ಮೊತ್ತ 32. ಈ ಬಾರಿ ಸಗಂದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲೆಜೆಂಡ್ ಮತ್ತು ಮಂಗಳೂರು ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕವರ್ಸಿ ಭಾಗದಲ್ಲಿ ಬೌಂಡ್ರಿ ಚೌಕ. ಇಲ್ಲಿ ಮತ್ತೆ 4 ಓಟದ ಸೇರ್ಪಡೆ. ತಂಡದ ಮೊತ್ತ 36. ಜಯಕ್ಕಾಗಿ 9 ಚೆಂಡು 10 ಓಟ ಬರಬೇಕಾಗಿದೆ. 9 ಬಾಲ್ಸ್ 10 ರನ್ಸ್. ಮಂಗಳೂರಿನ ಹುಡುಗರು ಇಲ್ಲಿ ಜಯದ ನಿರೀಕ್ಷೆ. ಹೊಡೆತಗಳು ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಬೌಂಡರಿಯ ಸೇರ್ಪಡೆ. ತಂಡದ ಮೊತ್ತ ಇವಾಗ 40. 8 ಚೆಂಡು ಜಯಕ್ಕಾಗಿ 6 ಓಟ ಬರಬೇಕಾಗಿದೆ. 8ಕ್ಕೆ 6. ಬಹಳಷ್ಟು ಅತ್ಯುತ್ತಮ ರೀತಿಯ ಹೊಡೆತ. ಮತ್ತೆ ಬೌಂಡ್ರಿ. ಮಂಗಳೂರಿನ ಹುಡುಗರು ಇಲ್ಲಿ ಮತ್ತೆ ಎಚ್ಚರಿಕೆಯನ್ನ ಕಾಣ್ತಾ ಇದೆ. ಜಯದ ಎಲ್ಲ ನಿರೀಕ್ಷೆಯನ್ನ ಕಾಣ್ತಾ ಇರುವಂತ ತಂಡ ನೋಡಿ. ದಯವಿಟ್ಟು ಅಂಪೈರ್ಸ್ಗಳು ಬೆಲ್ಸ್ ಮತ್ತು ವಿಕೆಟ್ಸ್ ಗಳನ್ನ ಯಾರು ಮುಟ್ಟಬಾರ್ದಲ್ಲಿ. ದಯವಿಟ್ಟು ಆಟಗಾರ ಎರಡೂ ತಂಡಗಳಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪಂದ್ಯ ಟೈ. ಪಂದ್ಯ ಸಮಬಲ. 6ಕ್ಕೆ 1. ಮ್ಯಾಂಗ್ಳೂರ್ ಇಲ್ಲಿ ಉಡುಪಿಯಲ್ಲಿ ಪಂದ್ಯ. ಜಯದ ನಿರೀಕ್ಷೆಯನ್ನ ಕಾಣ್ತಾ ಇರುವಂತ ತಂಡ ನೋಡಿ. ಯಾರೇ ಗೆಲ್ಲಿ ವಿಕೆಟ್ ಅಂದು ತೆಗಿಬೇಡಿ ಆಯ್ತಾ. ಆ ವಿಕೆಟ್ ಬೆಲ್ಸ್ ಅಂದು ತೆಗಿಬೇಡಿ. ಆ 12,000 ಉಂಟು ಬೆಲ್ಸಿಗೆ. ಒಟ್ಟಾರೆ ನೀವು ಅದೊಂದೊಂದು ತೆಗಿಬೇಡಿ. ಈ ಬಾರಿ ಸಗದ ಚೆಂಡು ತನ್ಮೂಲಕ ಈ ವರ್ಷದ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾ ಇರುವಂತಹ ಒಂದು ತಂಡ ಮಂಗಳೂರು ಇಂಡಿಯನ್. ಈ ಟೂರ್ನಮೆಂಟಿನ ಚಾಂಪಿಯನ್ ಪಟ್ಟವನ್ನು ಮಾಡ್ಕೊಳ್ತಾ ಇದೆ. ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಎಸ್ ಆನ್ಲೈನ್ ಸ್ಕೋರರ್ ಅವರು ಬೇಗ ಬರಬೇಕು. ಅದೇ ರೀತಿ ಜಾನ್ಸನ್ ಅವರು ಕೂಡ ಬರಬೇಕು. ಅದೇ ರೀತಿ ನಮ್ಮ CJUನ ಎಲ್ಲ CJC ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಮುಖ್ಯ ವೇದಿಕೆಯ ಬಳಿ ಬರಬೇಕು. ಕಾರ್ಯಕ್ರಮದ ಇನ್ನು ಕೆಲವೇ ಸಮಯದಲ್ಲಿ ನಾವು ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತೇವೆ.
ಹಲ್ಚಿ ನೋಡಿ, ನಾವು ಮೊದಲಾಗಿ ಲಕ್ಕಿ ಮ್ಯಾನ್ಗಳನ್ನ ಯಾರಂತ ಹುಡುಕ್ತೇವೆ. ಹಾಗಾಗಿ ನಮ್ಮಲ್ಲಿ ಲಕ್ಕಿ ಡ್ರಾ ಕೂಡ ಇದೆ. ಅದನ್ನ ಮೊದಲಾಗಿ ತೆಗೆಯುವ ಮುಖಾಂತರ ಮತ್ತೆ ಪಂದ್ಯಾಕೂಟದ ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಓವರ್ ಟು ಧೋನಿ. ನಾವು ಪ್ರೊಟೆಸ್ಟೆಂಟ್ ಪ್ರೀಮಿಯರ್ ಲೀಗ್ ಲೆಜೆಂಡ್ಸ್ 2026 ಇದರ ಸಮಾರೋಪ ಅಂದರೆ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಕೊನೆ ಭಾಗದಲ್ಲಿದ್ದೇವೆ. ಈಗ ಸಮಾರಂಭವನ್ನು ಈಗಾಗಲೇ ಸಮಯ ಆಗಿರೋದ್ರಿಂದ ಆರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಆಟಗಾರರು ಸಂಯಮದಿಂದ ಮುಂದೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಂದ್ಯಾಕೂಟ ಮುಗ್ದಿದೆ. ಈಗ ನಾವು ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಾನು ಗೆಸ್ಟ್ಗಳನ್ನು ಮುಂದೆ ಕರಿತಾ ಇದ್ದೇನೆ. ದಯವಿಟ್ಟು ಮುಂದೆ ಬಂದು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನಡುವೆ ರೆವರೆಂಡ್ ಅಮೃತ್ ಕೋಡೆ CSI ಅಮ್ಮನ್ ಮೆಮೋರಿಯಲ್ ಚರ್ಚ್ ಹಳೆಯಂಗಡಿ ಇದ್ದಾರೆ. ಇವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ರೆವರೆಂಡ್ ಅಕ್ಷಯ್ ಅಮ್ಮನಯ್ಯ CSI ಕ್ರೈಸ್ಟ್ ಚರ್ಚ್ ಅಂಬಾಡಿ ಇವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು. ರೆವರೆಂಡ್ ವಿ ದೇವಕುಮಾರಯ್ಯ CSI ಕ್ರಿಸ್ತ ಜ್ಯೋತಿ ಚರ್ಚ್ ಕೊರಂಗ್ರಪಾಡಿ ನಮ್ಮ ಸಭೆಯ ಸಭಾಪಾಲಕರು ಮುಂದೆ ಬಂದು ಆಸನವನ್ನು ಸ್ವೀಕರಿಸಬೇಕು. ನಮ್ಮ ಮಧ್ಯೆ ಅತಿಥಿಗಳಾಗಿ ಮಿಸ್ಟರ್ ಎಡ್ವಿನ್ ಸಾಲಿನ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ KEB ಇವರು ಕೂಡ ಇದ್ದಾರೆ. ಇವರು ಮುಂದೆ ಬಂದು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಡಾಕ್ಟರ್ ಸ್ಯಾಂಡ್ರಾ ಮಥೈಸ್ ವಕೀಲರು ಹಾಗೂ ಮಾಜಿ ರಾಷ್ಟ್ರೀಯ ಅಥ್ಲೀಟ್ ಇವರು ಕೂಡ ಇದ್ದಾರೆ. ಇವರು ಮುಂದೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ನಾನು ಪ್ರೀತಿಯಿಂದ ಅವರೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಆಟಗಾರರು ಎಲ್ಲರೂ ಸಹ ಮುಂದೆ ಬರಬೇಕು. ಸಭೆಯವರು ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನಡುವೆ ಯಾರಾದರೂ ಸಭಾಪಾಲಕರಿದ್ದಲ್ಲಿ ದಯವಿಟ್ಟು ಅವರು ಮುಂದೆ ಬರಬೇಕಾಗಿ ನಾನು ವಿನಂತಿ ಮಾಡ್ತಿದ್ದೇನೆ. ಯಾವುದೇ ಸಭೆಯ ಸಭಾಪಾಲಕರಿದ್ದಲ್ಲಿ ಅವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು. ರೆವರೆಂಡ್ ಸಂಧ್ಯಾ ಅವರು ಕೂಡ ಇದ್ದಾರೆ. ಅವರು ಮುಂದೆ ಬಂದು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಇವರಿಗೆ ಮೊಮೆಂಟೋ ಕೊಡುವುದರ ಮೂಲಕ ಇವರನ್ನು ಸ್ವಾಗತಿಸಬೇಕಾಗಿ ನಾನು ಮಿಸ್ಟರ್ ರಾಬಿನ್ಸನ್ ನಮ್ಮನ್ನು ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಅವರು ಮುಂದೆ ಬಂದು ದಯವಿಟ್ಟು ಅತಿಥಿಗಳಿಗೆ ಮೊಮೆಂಟೋ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ರೆವರೆಂಡ್ ಅಮೃತ್ ಕೋಡೆಯ CSI ಅಮನ್ ಮೆಮೋರಿಯಲ್ ಚರ್ಚ್ ಹಳೆಂಗಡಿ. ರೆವರೆಂಡ್ ಸಂಧ್ಯಾ ಡಾಕ್ಟರ್ ಸ್ಯಾಂಡ್ರಾ ಮಥೈಸ್, ರೆವರೆಂಡ್ ಅಕ್ಷಯ್ ಅಮ್ಮನಯ್ಯ, ರೆವರೆಂಡ್ ದೇವಕುಮಾರಯ್ಯ,
ಮಿಸ್ಟರ್ ಎಡ್ವಿನ್ ಸಾಲಿನ್ಸ್. ದಯವಿಟ್ಟು ಆಟಗಾರರು ವೇದಿಕೆ ಹತ್ರ ದಯವಿಟ್ಟು ಸಂಯಮದಿಂದ ವರ್ತಿಸಿ. ಎಲ್ಲ ಸಮಸ್ಯೆಗಳು ಮುಗ್ದಿದೆ, ದಯವಿಟ್ಟು ಅಲ್ಲಿಗೆ ಬಿಟ್ಟು ಎಲ್ಲರೂ ನಾವು ಇದು ಅನ್ಯೋನ್ಯತೆಗಾಗಿ ಮಾಡುವಂಥ ಒಂದು ಕಾರ್ಯಕ್ರಮ, ಯಾವುದೇ ಸಮಸ್ಯೆಗಳಿಗಾಗಿ ಮಾಡುವಂಥದ್ದಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಮುಂದೆ ಬನ್ನಿ ದಯವಿಟ್ಟು ಪ್ಲೀಸ್. ನಾನೀಗ ನಮ್ಮ ಅಯ್ಯನವರು ರೆವರೆಂಡ್ ದೇವಕುಮಾರ್ ಅಯ್ಯನವರು ಮುಂದೆ ಬಂದು ಪ್ರಾರ್ಥನೆ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ದಯಮಾಡಿ ಯಾರೂ ಮಾತಾಡಬಾರ್ದು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ಪ್ರಸನ್ನತೆ, ನಿನ್ನ ನಡೆಸುವಿಕೆ, ನಿನ್ನ ಮಾರ್ಗದರ್ಶನಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಪ್ರಾಟೆಸ್ಟೆಂಟ್ ಪ್ರೀಮಿಯರ್ ಲೀಗ್ನ ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ದಿನ ನಿನ್ನ ಕೃಪೆಯಿಂದ ದೇವರೇ ಉತ್ತಮವಾದ ರೀತಿಯಲ್ಲಿ ನಡೆಸಲಿಕ್ಕಾಗುವಂತೆ ಸಹಾಯ ಮಾಡಿದ್ದಿ. ಅದಕ್ಕಾಗಿ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಭಾಗವಹಿಸಿದಂಥ ಎಲ್ಲ ತಂಡದ ಪ್ಲೇಯರ್ಸ್ಗಳಿಗಾಗಿ ನಾವು ನಿನ್ನನ್ನು ಸ್ತುತಿಸ್ತೇವೆ. ಎಲ್ಲರನ್ನ ಆಶೀರ್ವಸು. ಎಲ್ಲರೂ ನಿನ್ನ ಅನ್ಯೋನ್ಯತೆಯಲ್ಲಿ, ನಿನ್ನ ಮಾರ್ಗದರ್ಶನದಲ್ಲಿ ನಿನಗಾಗಿ ಬದುಕಲು ಕೃಪೆ ಕೊಟ್ಟು ನಡೆಸು. ಎಲ್ಲ ತಂಡದ ಓನರ್ಸ್ಗಳನ್ನು ಸಹ ನಿನ್ನ ಕೃಪಾಸ್ತ ಕೊಪ್ಪಿಸ್ತೇನೆ ದೇವರೇ. ನಿನ್ನ ಕೃಪೆಯಿಂದಲೇ ಎಲ್ಲವೂ ಸಹ ಸಮಾಧಾನವಾದ ರೀತಿಯಲ್ಲಿ ದೇವರೇ ನಾವು ಆಟಾಡಲಿಕ್ಕಾಗುವಂತೆ ಸಹಾಯ ಮಾಡಿದ್ದಿ. ಅದಕ್ಕಾಗಿ ಸ್ತುತಿಸ್ತೇವೆ. ಈಗಲೂ ದೇವರೇ ನಡೆಯುವಂಥ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿನ್ನ ಪ್ರಸನ್ನತೆ ಕೊಡು, ನಾಯಕನಾಗಿ ಮುನ್ನಡೆಸು ಮತ್ತು ಎಲ್ಲದರ ಮೂಲಕ ನಿನ್ನ ನಾಮ ಮಹಿಮೆ ಪಡಿಸ್ಕೊ. ನಮ್ಮ ಸ್ಪೋರ್ಟ್ಸ್ ಕಮಿಟಿಯ ಎಲ್ಲ ಸದಸ್ಯರಿಗಾಗಿ, ಪದಾಧಿಕಾರಿಗಳಿಗಾಗಿ ಸ್ತೋತ್ರ ಹೇಳ್ತೀನಿ ದೇವರೇ. ಅದ್ಭುತವಾದ ರೀತಿಯಲ್ಲಿ ದೇವರೇ ನಿನ್ನ ಕೃಪೆಯಿಂದ ಉತ್ತಮವಾದ ರೀತಿಯಲ್ಲಿ ದೇವರೇ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿ ಉತ್ತಮವಾದ ರೀತಿಯಲ್ಲಿ ನಡೆಸುವಂತೆ ಅವರಿಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ತಿರುಗೊಂದು ಸಾರಿ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಬಂದಿರುವ ಎಲ್ಲರನ್ನ ನಿನ್ನ ಹಸ್ತ ಕೊಪ್ಪಿಸ್ತೇವೆ. ಕ್ರಿಸ್ತನ ಶಿಲುಬೆ ಮರಣ ಪುನರುತ್ಥಾನದಲ್ಲಿ ನೀನು ಅನುಗ್ರಹಿಸಿರುವ ಪರಲೋಕದ ಆತ್ಮಿಕ ಆಶೀರ್ವಾದದಲ್ಲಿ ನಾವೆಲ್ಲರ ಕಡೆಯವರಿಗೆ ಜೀವಿಸುವಂತೆ ಮಾಡು. ಏಸು ನಮ್ಮಲ್ಲಿ ಬೇಡಿದ್ದೇವೆ, ಆಮೇನ್. ಈಗ ನಾವು ಪ್ರಶಸ್ತಿ ವಿತರಣಾ ಆ ಒಂದು ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ಲಕ್ಕಿ ಡಿಪ್ ಮಾಡಿದ್ದೆವು. ಅದರ ಲಕ್ಕಿ ಡಿಪ್ ಡ್ರಾ ಮಾಡಲಿಕ್ಕಿದ್ದೇವೆ. ನಮ್ಮ ನಡುವೆ ಇರುವಂಥ ಅತಿಥಿಗಳು ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಇರುತ್ತದೆ. ನಾವು ಥರ್ಡಿಂದ ಸ್ಟಾರ್ಟ್ ಮಾಡ್ತೇವೆ. ಫಸ್ಟ್, ಸೆಕೆಂಡ್, ಥರ್ಡ್ ಲಕ್ಕಿ ಡಿಪ್ಪಲ್ಲಿ 3 ಚೀಟಿಗಳನ್ನು ನಮ್ಮ ನಡುವೆ ಇರುವಂಥ ಅಯ್ಯನವರು ತೆಗೆದು ಘೋಷಿಸಬೇಕಾಗಿ ಕೇಳಿಕೊಳ್ತೇನೆ. ಓಕೆ, ಫಸ್ಟಿಗೆ ಲಕ್ಕಿ ಡಿಪ್ ಡ್ರಾ ಮಾಡ್ತಾ ಇದ್ದೇವೆ. ಫಸ್ಟ್, ಸೆಕೆಂಡ್, ಥರ್ಡ್. ಮೊದಲಿಗೆ ಫಸ್ಟ್, ಆಮೇಲೆ ಸೆಕೆಂಡ್, ಥರ್ಡ್ ಅಯ್ಯನವರು ದಯವಿಟ್ಟು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ಈಗ 20,000ಕ್ಕಾಗಿ ಚೀಟಿ ಎತ್ತುವಂಥದ್ದು. ಅದೃಷ್ಟವಂತ ವ್ಯಕ್ತಿ ನಂಬರ್ ದೇತಾನೆ ಅನೌನ್ಸ್ ಮಾಡಿ. ನಂಬರ್ 0877 ಪ್ರದೀಪ್. ಮೊಬೈಲ್ ನಂಬರ್ ಅದರಲ್ಲಿ ಬರೆದಿದ್ದಾರೆ, ಬಟ್ 0877 ಅವರು ಚೀಟಿ ತಂದು ಇದನ್ನು ಅವರು ಕನ್ಫರ್ಮ್ ಮಾಡಿಕೊಳ್ಬೋದು. ಪ್ರದೀಪ್ ಅಂತ ಹೆಸರಿದೆ. ಸೆಕೆಂಡ್ ಪ್ರೈಸ್ 0877. ಸೆಕೆಂಡ್ ನಂಬರ್ ನಂಬರ್ 0713
0713 ಜ್ಯೋತ್ಸ್ನಾ ಕೋಟಿಯನ್. ಇದು ಎರಡನೇ ಬಹುಮಾನಕ್ಕಾಗಿ ಬಂದಿರುವಂಥದ್ದು. ಜ್ಯೋತ್ಸ್ನಾ ಕೋಟಿಯನ್ 0713. ನೆಕ್ಸ್ಟ್ ಥರ್ಡ್ ಪ್ಲೇಸ್ ಇದು ನಂಬರ್ ಮಾತ್ರ ಇರುವಂಥದ್ದು. ಥರ್ಡ್ ಪ್ಲೇಸ್ 3183. ಥರ್ಡ್ ಪ್ಲೇಸ್ 3183. ಈಗ ಮತ್ತೊಮ್ಮೆ ನಾನು ನಂಬರ್ ರಿಪೀಟ್ ಮಾಡ್ತೇನೆ. ಫಸ್ಟ್ 0877, ಸೆಕೆಂಡ್ 0713, ಥರ್ಡ್ 3183. ಅಯ್ಯನವರಿಗೆ ಉಪಕಾರಗಳು. ಈಗ ಓಕೆ, ನಮ್ಮ ನಡುವೆ ರೆಫ್ರಿಗಳಾಗಿ ಕಾರ್ಯನಿರ್ವಹಿಸಿದವರನ್ನು ನಾವು ಮುಂದೆ ಕರಿತಾ ಇದ್ದೇವೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ಈಗ ಕೊಡುವಂಥ ಸಮಯ. ನಮ್ಮ ನಡುವೆ ಇರುವಂಥ ರೆವರೆಂಡ್ ಅಕ್ಷಯ್ ಅಮ್ಮನ್ ಅಯ್ಯನವರು ಅದನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಿಸ್ಟರ್ ಹರೀಶ್ ಮಣಿಪಾಲ್. ಮಿಸ್ಟರ್ ರಾಘು ಕಡೂರು. ಓಕೆ, ಇನ್ನಿಬ್ಬರು ರೆಫ್ರಿಗಳು ಇಬ್ರಾಹಿಂ ಅತ್ರಾಡಿ ಆ್ಯಂಡ್ ಸ್ವರೂಪ್ ತೀರ್ಥಹಳ್ಳಿ. ಇವರು ಈಗಾಗಲೇ ನಿರ್ಗಮಿಸಿರುವುದರಿಂದ ನಾವು ಇವರಿಗೂ ಉಪಕಾರಗಳನ್ನು ತಿಳಿಸ್ತಾ ಇದ್ದೇವೆ. ಈಗ ಮುಂದೆ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಿದ್ರೆ ತುಂಬ ಜನರ ಸಹಾಯ ಸಹಕಾರ ಇದೆ. ಹಾಗಾಗಿ ಧನ್ಯವಾದ ಸಮರ್ಪಣೆಯನ್ನು CJC ಸ್ಪೋರ್ಟ್ಸ್ ಕಮಿಟಿಯ ಖಜಾಂಚಿಯಾಗಿರುವಂಥ ರಾನಿ ಸೋನ್ಸ್ ಮಾಡಲಿದ್ದಾರೆ. ಮೊದಲನೇದಾಗಿ ನಾನು ತಂದೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇಷ್ಟು ಒಂದು ದೊಡ್ಡ ಪಂದ್ಯಕೂಟವನ್ನು ನಾವು ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ನಡೆಸಿದ್ದಕ್ಕಾಗಿ, ಒಂದು ಒಳ್ಳೆಯ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ತಂದೆ ದೇವರಿಗೆ ಉಪಕಾರ ಹೇಳ್ತೇನೆ. ಇನ್ನು ನಾವು ನಡೆಸಲು ನಮಗೆ ಬೇಕಾದ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡಿದಂಥ ನಮ್ಮ ಸಭಾಪಾಲಕರಾದ ರೆವರೆಂಡ್ ವಿ ದೇವಕುಮಾರ್ ಹಾಗೂ ಸಭಾ ಪರಿಪಾಲನಾ ಸಮಿತಿ ಸಭೆಯವರೆಲ್ಲರಿಗೂ ನಾವು ಉಪಕಾರವನ್ನು ಹೇಳುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ನಮಗೆ ಇವತ್ತಿನ ಪ್ರಥಮ, ದ್ವಿತೀಯ ಹಾಗೂ ತೃತೀಯ, ಫಸ್ಟ್, ಸೆಕೆಂಡ್, ಥರ್ಡ್ ಇದರ ಕ್ಯಾಶ್ ಪ್ರೈಸನ್ನು ಸ್ಪಾನ್ಸರ್ ಮಾಡಿದಂಥ ನಮ್ಮೆಲ್ಲ ಸ್ಪಾನ್ಸರ್ಸ್ಗೂ ನಾನು ಉಪಕಾರ ಹೇಳ್ತೇನೆ. ಅದೇ ರೀತಿಯಲ್ಲಿ ನಾವು ಈ ಪಂದ್ಯಕೂಟವನ್ನು ನಡೆಸುವಂಥ ಒಂದು ಯೋಚನೆ ಮಾಡಿದಾಗ ನಮಗೆ 8 ತಂಡಗಳ ಓನರ್ಸ್ ಎಲ್ಲರೂ ಅವ್ರ ಮುಂದೆ ಬಂದು ತಂಡವನ್ನು ನೋಂದಾಯಿಸಿ ನಮಗೆ ಸಹಕಾರವನ್ನು ಕೊಟ್ಟು ಒಂದು ತಂಡವನ್ನು ಕಟ್ಟಿ ಒಂದು ಇಷ್ಟು ಒಳ್ಳೆಯ ಒಂದು ಪಂದ್ಯಕೂಟ ನಡೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡಂಥ ಎಲ್ಲ ತಂಡದ ಓನರ್ಸ್ಗೆ ನಾವು CJC ಸ್ಪೋರ್ಟ್ಸ್ ಕಮಿಟಿಯ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ಲೇಯರ್ಸ್ ಆಗಿ ರಿಜಿಸ್ಟರ್ ಮಾಡಿ ಇವತ್ತು ಆಡಿದಂಥ ಎಲ್ಲ ಪ್ಲೇಯರ್ಸ್ಗೆ ಅಬೌವ್ 40 ಅದು ಸುಲಭದ ಮಾತಲ್ಲ. ಅವರಿಗೆ ಗ್ಯಾರಂಟಿ ಸುಸ್ತಾಗಿರ್ತದೆ, ಯಾಕಂದರೆ ಅವರು ಡೈಲಿ ಆಡ್ತಾ ಇರುವವರಲ್ಲ ಹೆಚ್ಚಿನ ಜನರು. ಆದರೆ ಇವತ್ತು ಆಡಿ ಅವರು ನಮ್ಮ ಜೊತೆಯಲ್ಲಿ ಇಡೀ ದಿನವನ್ನು ಕಳೆದರೆ ನಿಮಗೆಲ್ಲರಿಗೂ ನಾವು ಉಪಕಾರ ಹೇಳ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಕೂಟವನ್ನು ನಡೆಸಲು ಬೇಕಾದ ಎಲ್ಲಂಥ ಡೋನರ್ಸ್ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವರ ಎಲ್ಲರಿಗೂ ನಾವು CJC ಸ್ಪೋರ್ಟ್ಸ್ ಕಮಿಟಿಯ ಪರವಾಗಿ ಉಪಕಾರವನ್ನು ಹೇಳ್ತೇವೆ. ಈ ಗ್ರೌಂಡನ್ನು ಒದಗಿಸಿಕೊಟ್ಟಂಥ ಕ್ರಿಶ್ಚಿಯನ್ PU ಕಾಲೇಜ್ ಇದರ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ನಾವು ಉಪಕಾರವನ್ನು ಹೇಳುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ನಮಗೆ ಫಸ್ಟ್ ಏಡ್ ಎಲ್ಲ ಮೆಡಿಕಲ್ ಅಸಿಸ್ಟೆನ್ಸನ್ನು ಕೊಟ್ಟಂಥ CSI ಮಿಷನ್ ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಇದರ ಡೈರೆಕ್ಟರ್ ಸುಶೀಲ್ ಜತನ್ ಹಾಗೂ ಎಲ್ಲರಿಗೂ ಸ್ಟಾಫ್ ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಹೇಳುವವರಾಗಿದ್ದೇವೆ.
ಇನ್ನು ಈ ಬೆಳಗಿನ ಜಾವದಲ್ಲಿ ಉದ್ಘಾಟನೆ ಮಾಡುವಾಗ ನಮ್ಮ ಮಧ್ಯದಲ್ಲಿ ಬಿಷಪ್ ಇದ್ದರು, ಅದೇ ರೀತಿಯಲ್ಲಿ ನಮ್ಮ ಟ್ರೆಜರರ್ ರೆವರೆಂಡ್ ಐವನ್ ಸೋನ್ಸ್ ಇದ್ದರು, ಅದೇ ರೀತಿಯಲ್ಲಿ ಏರಿಯಾ ಚೇರ್ಮನ್ ಕಿಶೋರ್ ಕುಮಾರ್ ಅಯ್ಯನವರು ಕೂಡ ನಮ್ಮ ಮಧ್ಯದಲ್ಲಿದ್ದರು. ಇವರೆಲ್ಲರಿಗೂ ನಾವು CJC ಸ್ಪೋರ್ಟ್ಸ್ ಕಮಿಟಿಯ ಪರವಾಗಿ ಉಪಕಾರವನ್ನು ಹೇಳ್ತೇವೆ. ಹಾಗೆ ನಾವು ಈ ಗ್ರೌಂಡನ್ನು ಸಿದ್ಧ ಮಾಡುವಾಗ ನಮಗೆ ಸಹಾಯ ಮಾಡಿದಂಥ ಸುಶಾಂತ್ ಅವರು ಎಲ್ಲ ರೀತಿಯ ಒಂದು ಮೊನ್ನೆಯಿಂದ ನಮ್ಮ ಜೊತೆಗಿದ್ದು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಉಪಕಾರ ಹೇಳ್ತೇವೆ. ಆಮೇಲೆ ನಮಗೆ ಪರ್ಮಿಷನ್ ಕೊಟ್ಟು ಇಲ್ಲಿವರೆಗೆ ನಮಗೆ ಆಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಗರ ಪೊಲೀಸ್ ಠಾಣೆಯ ಎಲ್ಲ ಆರಕ್ಷಕರಿಗೂ ಅವರಿಗೂ ನಾವು ಉಪಕಾರವನ್ನು ಹೇಳುವರಾಗಿದ್ದೇವೆ. ಲೈವ್ ಮಾಡಿದಂಥ ಶ್ರೀಮರ್ಜುನ ಕೆವಿನ್ ಅವರಿಗೂ ಹಾಗೂ ಫೋಟೋಗ್ರಫಿಯಲ್ಲಿ ನಮ್ಮ ಜೊತೆ ಸಹಕರಿಸಿದಂಥ ಸುಕುಮಾರ್ ಅವರಿಗೂ ನಾವು ಉಪಕಾರವನ್ನು ಹೇಳ್ತೇವೆ. ಅದೇ ಇನ್ನೇನಾದರೂ ನಾನು ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಸೇರಿ ನಾವು ಒಂದು ಪಂದ್ಯಕೂಟ ನಡೆಸಿದ್ದೇವೆ, ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ಎಲ್ಲರಿಗೂ ಉಪಕಾರ ಹೇಳ್ತೇನೆ. ಅದೇ ರೀತಿಯಲ್ಲಿ ಶಾಮಿಯಾನದ ವ್ಯವಸ್ಥೆ ಮಾಡಿದಂಥ ನಮ್ಮ ರಮಾನಂದ್ ಅವರಿಗೂ ಸೌಂಡ್ಸ್ ಲೈಟ್ಸ್ ವ್ಯವಸ್ಥೆ ಮಾಡಿದಂಥ ನಮ್ಮ ಕುಮಾರ್ ಸೌಂಡ್ಸ್ನ ಅವರಿಗೂ ಕೆವಿನ್ ಅವರಿಗೂ ನಾವು ಉಪಕಾರ ಹೇಳ್ತೇನೆ. ಅವರೊಂದು ಉತ್ತಮ ಗ್ರೌಂಡನ್ನು ಲೈಟನ್ನೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ, ಅವರಿಗೂ ಉಪಕಾರವನ್ನು ಹೇಳ್ತೇವೆ. ಬೆಳಗಿನಿಂದ ಇಲ್ಲಿವರೆಗೆ ನಮ್ಮ ಜೊತೆಗಿದ್ದು ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ವೀಕ್ಷಕರಾಗಿ ಬಂದಂಥ ನಮ್ಮ ಆಟಗಾರ ಕುಟುಂಬಸ್ಥರಾಗಿರ್ಬೋದು, ಅವರೆಲ್ಲರಿಗೂ ಉಪಕಾರವನ್ನು ಹೇಳಿಸಿ. ಹಾಗೆ LED ವ್ಯವಸ್ಥೆ ಮಾಡಿದ್ದಾರೆ, ಅವರಿಗೂ ಉಪಕಾರವನ್ನು ತಿಳಿಸುವರಾಗಿದ್ದೆ. ಮುಂದಿನ ಕಾರ್ಯಕ್ರಮ ಅದು ಎಲ್ಲರೂ ಕಾಯ್ತಾ ಇರುವಂಥ ಒಂದು ಸಂದರ್ಭ, ಬಹುಮಾನ ವಿತರಣೆ, ಇದನ್ನು ನಡೆಸಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಮೆಂಟೇಟರ್ ಅವರು ಮುಂದೆ ಬಂದು ಆ ಲಿಸ್ಟನ್ನು ಹೇಳಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಬೆಳಗ್ಗೆ ಆರಂಭವನ್ನು ಒಂದು ಕಂಡಿರುವಂಥ ಯಶಸ್ವಿಯಾಗಿರುವಂತಹ ಕ್ರೀಡಾಕೂಟ, ನಮ್ಮ ಸಮುದಾಯದ ಹುಡುಗರು, ನಮ್ಮ ಸಮುದಾಯವರು ಎಲ್ಲ ಒಟ್ಟಾಗಿ ಒಂದು ಕಾರ್ಯಕ್ರಮ ಆಯೋಜನೆಯನ್ನ ಕಾಣಬೇಕು. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಾಳ್ಬೇಕು, ಒಟ್ಟಾಗಿ ಇರಬೇಕು ಎಂಬ ದೇಹ ಉದ್ದೇಶವನ್ನು ಇಟ್ಟುಕೊಂಡಿರುವಂಥ ಈ ಸಂಸ್ಥೆ ಇವತ್ತು ಒಂದು ಅದ್ದೂರಿಯಾಗಿರುವಂತಹ ಕ್ರಿಕೆಟ್ ಪಂದ್ಯಾಕೂಟ, ಕ್ರಿಕೆಟ್ ಫೆಸ್ಟ್, ಕ್ರಿಕೆಟ್ ಉತ್ಸವವನ್ನು ನಡೆಸಿದ್ದಾರೆ. ಇವರೆಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಕೃತಜ್ಞತೆ, ಧನ್ಯವಾದ. ಎಸ್, ಒಂದು ಬಾರಿ ಚಪ್ಪಾಳೆ ಹೊಡಿರಿ ಜೋರಾಗಿ. ಚಪ್ಪಾಳೆಗೆ ಯಾವುದೇ ರೀತಿಯಾಗಿರುವಂತಹ ಹಣವನ್ನು ನೀಡಬೇಕಂತೇನಿಲ್ಲ. ಹಾಗಾಗಿ ಬಹಳಷ್ಟೊಂದು ಯಶಸ್ವಿಯಾಗಿರುವಂತಹ ಕ್ರೀಡಾಕೂಟ ಆಯೋಜನೆಯನ್ನು ಮಾಡಿದ್ದಾರೆ. ಅವರಿಗೆ ಮೊದಲಾಗಿ ಧನ್ಯವಾದವನ್ನು ಹೇಳಿಕೊಂಡು ಈ ಒಂದು ಯಶಸ್ವಿಯಾಗಿರುವಂತಹ ಕ್ರೀಡಾಕೂಟದಲ್ಲಿ ಸ್ಕೋರಿಂಗ್ ಕಾಯಕವನ್ನು ಮಾಡಿರುವಂತಹ ರಾಹಿಲ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು, ಅವರ ಜೊತೆಗೆ ದೀಕ್ಷಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ಕೋರಿಂಗ್ ಕಾಯಕವನ್ನು ಮಾಡಿದ್ದಾರೆ. ಜೊತೆಗೆ ಇವಾಗಲೇ ಧನ್ಯವಾದ ಸಮರ್ಪಣೆ ಅವರನ್ನು ಇವಾಗಲೇ ಮಾಡಿದ್ದಾರೆ. ಹಾಗೆಯೇ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ಮಾಡಿರುವಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಈ ಮೂಲಕ ತಿಳಿಸಿಕೊಂಡಿದ್ದೀಗ ನೇರವಾಗಿ ನಾವು ಫೈನಲ್ ಪಂದ್ಯಾಕೂಟದ ಬಹುಮಾನ ವಿತರಣೆಗೆ ಹೋಗ್ತಾ ಇದ್ದೇವೆ. ಕ್ರೀಡೆ ಎಂಬುದು ಸೋಲು ಗೆಲುವು ಇರುತ್ತೆ, ಅದನ್ನು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು. ಇವತ್ತು ಸೋತ ತಂಡ ನಾಳೆ ಗೆಲ್ಲಲು ಸಾಧ್ಯವಾಗಬಹುದು, ಇವತ್ತು ಗೆದ್ದ ತಂಡ ನಾಳೆ ಸೋಲಲು ಕಾರಣವಾಗಬಹುದು. ಆದ್ರಿಂದ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು. ಇದು ನಮ್ಮದೇ ಪಂದ್ಯ, ನಮ್ಮದೇ ಕಾರ್ಯಕ್ರಮ. ಇಲ್ಲಿವರೆಗೆ ಇದ್ದಂಥ ಎಲ್ಲರಿಗೂ ಕೂಡ ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಯಾರಾಗಿರ್ಬೋದು? ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ತನ್ನ ತಂಡದ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ಆಡಿರುವಂತಹ ಸುನಿಲ್ ರಾಜ್ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಮೃತ್ ಖೋಡೆ ಅವರು ಈ ಒಂದು ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಈ ಪಂದ್ಯಾಕೂಟದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು ನಾವು ಕೊಡುವಾಗ ಪ್ರತಿಯೊಂದು ಎಸೆತಗಾರರ ಲಯವನ್ನು ಕಂಡುಕೊಂಡು ಆ ಎಸೆತಗಾರರ ಲಯದ ಜೊತೆಗೆ ಒಂದು ಅತ್ಯುತ್ತಮ ಆಗಿರುವಂತಹ ಆಟವನ್ನು ಆಡುವ ಮುಖಾಂತರ ತನ್ನ ತಂಡ ಇವತ್ತು ಸೆಮಿಫೈನಲ್ ಸೋಲನ್ನು ಕಂಡರೂ ಕೂಡ ಆ ತಂಡದ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ಆಡಿರುವಂತಹ
ಏಕಾಂಗಿ ಹೋರಾಟಗಾರ ಎಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರಾಗಿರ್ಬೋದು? ಬಹಳಷ್ಟೊಂದು ಅತ್ಯುತ್ತಮ ಆಟವನ್ನು ಆಡಿದ ಮುಖಾಂತರ ಈ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟರ್ ಪ್ರಶಸ್ತಿ ಕಿರಣ್ ಮಾಚಾಲ್. ಈ ಬಹುಮಾನವನ್ನ ರೆವಿರೆಂಡ್ ಸಂಧ್ಯಾ ಅವರು ಈ ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಇವರಿಗೆ ಸಿಕ್ಕಿರುವಂತಹ ಮೊದಲ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಯುವಕರಿಗೆ ಕೊಡ್ತಾರೆ. ಇದು ಕೂಡ ಒಂದು ಉತ್ತಮ ರೀತಿಯಾಗಿರುವಂತಹ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಆಗಿರುತ್ತೆ. ಹಾಗಾಗಿ ಅವರು ಇವಾಗಲೇ ಬನ್ನಿ ಜೊತೆಗೆ ಮಗನನ್ನು ಕೂಡ ಕರ್ಕೊಂಡು ಬಂದ್ರು. ಒಟ್ಟಾರೆ ಮುಂದಿನ ಇದೀಗ ಬ್ಯಾಟ್ ಕೂಡ ನೀಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಕೂಟದ ಬೆಸ್ಟ್ ಬ್ಯಾಟ್ಸ್ಮನ್ ಅದೇ ರೀತಿ ಈ ಪಂದ್ಯಾಕೂಟದ ಬೆಸ್ಟ್ ಬೌಲರ್ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ದಾಂಡಿಗರ ಏಕಾಗ್ರತೆಯನ್ನು ಪರೀಕ್ಷಿಸಿಕೊಂಡು ದಾಂಡಿಗರಿಗೆ ಒಂದು ಮೂಗುದಾರವನ್ನ ಕಟ್ಟಿರುವಂತಹ ಎಸೆತಗಾರ ಯಾರಾಗಿರ್ಬೋದು? ಇತ್ತೀಚಿನ ದಿವಸದಲ್ಲಿ ಸೋಷಿಯಲ್ ಮೀಡಿಯಾ ಹೇಗೆ ಬಂದಿದೋ ಲೈವ್ ಸ್ಕೋರಿಂಗ್ ಬಂದ ಮೇಲೆ ಸುಲಭದಾಯಕ. ಹಾಗಾಗಿ ಈ ಪಂದ್ಯಾಕೂಟದ ಬೆಸ್ಟ್ ಬೌಲರ್ ಪ್ರಶಸ್ತಿ ಯಾರು? ಗಿರೀಶ್ ಪೀಟರ್, ರಾಯಲ್ ಲೆಜೆಂಡ್ ತಂಡದ ನಾಯಕ. ರೆವರೆಂಡ್ ಅಕ್ಷಯ್ ಅಮ್ಮನ್ ಅವರು ಈ ಒಂದು ಶೂ ಜೊತೆಗೆ ಅವರಿಗೆ ನಾಳೆಯಿಂದ ಹೊಸ ಶೂ ಲಭ್ಯ. ಹಾಗಾಗಿ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಕೂಟದ ಬೆಸ್ಟ್ ಕೀಪರ್ ಪ್ರಶಸ್ತಿ. ಎಸೆತಗಾರರು ಬಹಳಷ್ಟು ಉತ್ತಮ ರೀತಿ ಎಸೆತವನ್ನು ದಾಖಲಿಸಿದ್ರು ಕೂಡ ಆ ಚೆಂಡಿನ ಲಯವನ್ನ ಕಂಡುಕೊಂಡು ಒಂದು ಅತ್ಯುತ್ತಮ ಗೂಟ್ರಕ್ಷಣೆಯನ್ನು ಮಾಡುವ ಮುಖಾಂತರ ಈ ಪಂದ್ಯದ ಬೆಸ್ಟ್ ಕೀಪರ್ ಪ್ರಶಸ್ತಿ ಸೆಬೆಸ್ಟಿನ್ ಕರ್ಕಳ, ಸಿಲವಾ 16 ಗೂಟ್ರಕ್ಷಕ. ದಯವಿಟ್ಟು ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆ ಬಂದು ಈ ಒಂದು ಅವ್ರು ಇಲ್ಲದಿದ್ರೆ ಅವರ ತಂಡದ ಯಾರಾದ್ರೂ ಇದು ಬಂದು ಈ ಒಂದು ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗ್ಬೇಕು. ಇದನ್ನ ಎಡ್ವಿನ್ ಸಾಲಿನ್ಸ್ ಅವರು ನೀಡಿ ಗೌರವಿಸಬೇಕು. ಅಯ್ಯೋ ಅವ್ರು ತಗೊಳ್ತಾ ಇದ್ದಾರೆ. ಹಾಗಾಗಿ ಇದು ಬೆಸ್ಟ್ ಪಂದ್ಯಾಕೂಟದ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಟೂರ್ನಮೆಂಟಿನ ಒಂದು ಅತ್ಯುತ್ತಮ ಕ್ಷೇತ್ರರಕ್ಷಣೆಯನ್ನು ಮಾಡಿರುವಂತಹ ಕ್ಷೇತ್ರರಕ್ಷಕ ಯಾರಾಗಿರ್ಬೋದು? ಇದು ಬರುವುದಿಲ್ಲ ಲೈವ್ ಅಲ್ಲಿ. ಈ ಪಂದ್ಯಾಕೂಟದ ಬೆಸ್ಟ್ ಫೀಲ್ಡರ್ ಪ್ರಭಾಕರ್ ಭಾಗ್ಯನ್, ಮ್ಯಾಂಗ್ಳೂರ್ ಇಂಡಿಯನ್ಸಿನ ಪ್ರಭಾಕರ್ ಭಾಗ್ಯನ್ ಅವರು ಪಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಸ್ಯಾಂಡ್ರಾಮ್ ಅವರು ಈ ಒಂದು ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನೋಡಿ, ಪಂದ್ಯಾಕೂಟದ ಬೆಸ್ಟ್ ಲೆಜೆಂಡ್ ಪ್ಲೇಯರ್ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ತಂಡದ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ಆಡುವ ಮುಖಾಂತರ ಬಹಳಷ್ಟೊಂದು ಹೋರಾಟವನ್ನ ಎದುರಾಳಿ ತಂಡಕ್ಕೆ ನೀಡಿದ್ದಾರೆ.
ಅವರಿಗೆ ಕೆಲವೊಂದು ಸಮಸ್ಯೆಗಳು ಉಂಟಾದರೂ ಕೂಡ ಅತ್ಯುತ್ತಮವಾಗಿ ಆಟವನ್ನು ಆಡುವ ಮುಖಾಂತರ ಈ ಟೂರ್ನಮೆಂಟಿನ ಬೆಸ್ಟ್ ಲೆಜೆಂಡ್ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಆಲನ್. ಮಂಗಳೂರು ಇಂಡಿಯನ್ಸಿನ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿದ್ದಾರೆ. ಮುಖ್ಯ ವೇದಿಕೆ ಬಂದು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ರೆವರೆಂಡ್ ದೇವಕುಮಾರ್ ಇವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಬೆಸ್ಟ್ ಲೆಜೆಂಡ್ ಟೂರ್ನಮೆಂಟ್ ಅಲ್ಲಿ ಬೆಸ್ಟ್ ಲೆಜೆಂಡ್ ಆಗಿ ಹೊರ ಬೀಳ್ತಾ ಇದ್ದಾರೆ. ಎಸ್, ಕಂಗ್ರಾಚುಲೇಷನ್. ಅದೇ ರೀತಿ ಪಂದ್ಯಾಕೂಟದ ಸರಣಿ ಶ್ರೇಷ್ಠ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರನಿಗೆ 6,000 ಕ್ಯಾಶ್ ಜೊತೆಗೆ ಒಂದು ಸ್ಮಾರ್ಟ್ ವಾಚ್ ಜೊತೆಗೆ ಒಂದು ಟ್ರೋಫಿ ನೀಡ್ತಾರೆ. ಈ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆಗಬಾರದು ಎಂಬ ನಿಟ್ಟಿನಲ್ಲಿ ತೂಕದ ತಟ್ಟೆಯಲ್ಲಿ ತೂಗು ಅಲೆದು ಲೆಕ್ಕಾಚಾರ ಮಾಡಿ 2 ಮಂದಿ ತೀರಾ ಪೈಪೋಟಿಯನ್ನು ಕಂಡ್ರೂ ಕೂಡ ಅಂತಿಮ ಹಂತಕ್ಕೆ ಕೇವಲ ಒಂದೇ ಹೆಸರು ಬರುತ್ತೆ. ತನ್ನ ತಂಡದ ಪರವಾಗಿ ಒಂದು ಫೈನಲ್ ವರೆಗೂ ಬರ್ಲಿಕ್ಕಾಗಿ ಒಂದು ಏಕಾಂಗಿ ಹೋರಾಟವನ್ನು ದಾಖಲಿಸಿರುವಂತಹ ಸುದೀಪ್ ಈ ಟೂರ್ನಮೆಂಟಿನ ಸರಣಿ ಶ್ರೇಷ್ಠ ರಾಯಲ್ ಲೆಜೆಂಡಿನ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು. ರೆವರೆಂಡ್ ದೇವಕುಮಾರ್ ಅವರು ಈ ಒಂದು ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡ್ತಾ ಇದ್ದಾರೆ. ಅಭಿನಂದನೆಗಳು ಆಟಗಾರರಿಗೆ. ಫೈನಲ್ ಪಂದ್ಯಾಕೂಟದಲ್ಲಿ ಸೋಲನ್ನು ಕಂಡ್ರು ಕೂಡ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು. ಜೋರಾದ ಚಪ್ಪಾಳೆ. ಇದೀಗ ನೋಡಿ, ಪಂದ್ಯ ಎಂದ ಮೇಲೆ ಕ್ರಿಕೆಟ್ಗೆ ಕೆಲವೊಂದು ನಿಯಮಾವಳಿಗಳು ಅಂಥದ್ದೇ ಆಗಿರುವಂತಹ ಕೆಲವೊಂದು ನಿಯಮಗಳು ಅನ್ವಯ ಆಗತ್ತೆ. ಹಾಗಾಗಿ ಈ ಒಂದು ಆಯೋಜಕರು ಒಂದು ಒಳ್ಳೆ ವಿಚಾರವನ್ನು ಮನವರಿಕೆಯನ್ನು ಹೊರಬಿಟ್ಟಿದ್ದಾರೆ. ಕ್ರೀಡೆ ಎಂದರೆ ಒಂದು ಶಾಂತಿ ಸೌಹಾರ್ದತೆಯ ಕ್ರೀಡೆ. ಆ ಕ್ರೀಡೆಯಲ್ಲಿ ಮೊದಲಾಗಿ ನಾವು ಸ್ನೇಹದಲ್ಲಿರಬೇಕು, ಶಾಂತಿಯಲ್ಲಿರಬೇಕು ಎನ್ನುವ ದೇಹ ವಾಕ್ಯವನ್ನು ಇಟ್ಟುಕೊಂಡು ಅಚ್ಚುಕಟ್ಟಾಗಿರುವಂತಹ ಶಿಸ್ತುಬದ್ಧ ತಂಡಕ್ಕೆ ಒಂದು ಬಹುಮಾನವನ್ನು ಇಲ್ಲಿ ಇಟ್ಟಿದ್ದಾರೆ. ಆ ಪ್ರಶಸ್ತಿಯನ್ನು ನಾವು ಕೊಡೋಕ್ಕೆ ತೀರ್ಪುಗಾರರಲ್ಲಿ ಕೇಳಿದಾಗ ಎಲ್ಲ ವಿಚಾರವನ್ನು ನಾವು ಮನವರಿಕೆಯನ್ನು ಮಾಡಲೇಬೇಕಾಗತ್ತೆ. ಅದು ನೋಡಿದವರಾಗಿರಲಿ, ಎಲ್ಲ ವಿಚಾರವನ್ನು ನೋಡಿದಾಗ ಕೇವಲ ಬರುವಂಥದ್ದು ಒಂದೇ ತಂಡದ ಹೆಸರು. ಇವತ್ತು ಯಾವುದೇ ಟೂರ್ನಮೆಂಟಿಗೆ ಹೋದ್ರೆ ಅಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದರೂ ಕೂಡ ಈ ಟೂರ್ನಮೆಂಟ್ ಒಂದು ಅದ್ದೂರಿಯಾಗಿ ವೈಭವಪೇರಿತವಾಗಿ ಆಗಿದೆ. ಅದಕ್ಕೆಲ್ಲದಕ್ಕೂ ಕಾರಣ ನಿಮ್ಮೆಲ್ಲರ ಕ್ರೀಡಾ ಸ್ಫೂರ್ತಿ. ಹಾಗಾಗಿ ಈ ಟೂರ್ನಮೆಂಟಿನ ಒಂದು ಶಿಸ್ತುಬದ್ಧವಾಗಿ ತಂಡ ಎಂಬ ಹೆಸರಿನಲ್ಲಿ ಹೊರಬೀಳ್ತಾ ಇರುವಂತಹ ಒಂದು ತಂಡ ಪಾದೂರು ಪವರ್ ಪ್ಯಾಂಥರ್ಸ್. ಎಸ್, ದಯವಿಟ್ಟು ಎಲ್ಲ ಆಟಗಾರರು ಬರಬೇಕು, ಜೊತೆಗೆ ಎಲ್ಲ ಅತಿಥಿಗಳ ಒಟ್ಟಾಗಿ ಈ ಒಂದು ಬಹುಮಾನವನ್ನು ನೀಡಬೇಕು ಎಂಬುದನ್ನ ತಿಳಿಸ್ತಾ ಇದ್ದೇವೆ. ಮೊದಲಾಗಿ ಅಯ್ಯನ್ ಅವರ ಜೊತೆಗೆ ಎಲ್ಲ ಅತಿಥಿಗಳು ಕೈ ಜೋಡಣೆಯನ್ನ ಮಾಡಿ ಅವರಿಗೆ ಈ ಒಂದು ಶಿಸ್ತುಬದ್ಧ ತಂಡ, ನಮಗೆ ಮೊದಲು ಶಿಸ್ತು ಬೇಕು, ಹಾಗಾಗಿ ಇದು ಶಿಸ್ತುಬದ್ಧರ ಒಂದು ಬಹುಮಾನ. ಅಭಿನಂದನೆಗಳು ಆಟಗಾರರಿಗೆ. ನಿಮ್ಮ ಶಿಸ್ತು, ನಿಮ್ಮ ಚೌಕಟ್ಟು ಇದೇ ರೀತಿ ಮುಂದುವರಿಕೆಯನ್ನು ಕಾಣಲಿ ಎಂಬ ಆಶಯವನ್ನು ಹೇಳಿಕೊಂಡು ತಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, 3ನೇ ಬಹುಮಾನ ನೀಡೋಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಎಲ್ಲ, ಅದು ಜಾನ್ಸನ್ ಆಗಿರಲಿ, ಫಜಲ್ ಹೊನ್ನಾಳ ಆಗಿರಲಿ, ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಕೃತಜ್ಞತೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ.
ಯಾಕಂತ ಹೇಳಿದ್ರೆ ನಾವು ಟೆನ್ನಿಸ್ ಬಾಲ್ ಕಂಡಾಗ ನಿಮ್ಮ ಕ್ರಿಶ್ಚಿಯನ್ ಪಂದ್ಯಾಕೂಟ ಹೇಳಿದ್ಕೊಳ್ಳಿ ನಾವು ಸ್ವಲ್ಪ ಹಿಂದಕ್ಕೆ ಬರೋದು. ಯಾಕಂತ ಹೇಳಿದ್ರೆ ಹೆಸರುಗಳು ಹೇಳಲಿಕ್ಕೆ ಸ್ವಲ್ಪ ಕಷ್ಟದಾಯಕ. ಆದರೂ ಕೂಡ ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತಹ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆಯನ್ನು ಮಾಡಿದ್ದೀರಿ. ಈ ಟೂರ್ನಮೆಂಟಿನ 3ನೇ ಸ್ಥಾನವನ್ನು ಪಡ್ಕೊಳ್ತಾ ಇರುವಂತಹ ಒಂದು ತಂಡ ಟೂರ್ನಮೆಂಟ್ ಅಲ್ಲಿ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು ಕೂಡ ಕೊನೆಯ ಹಂತದಲ್ಲಿ 2ನೇ ಕ್ವಾಲಿಫೈರ್ ಅಲ್ಲಿ ಸೋಲಿನ ಕಾರ್ಮೋಡ ಶಿರದ ಮೇಲ್ಭಾಗದಲ್ಲಿ ಕಂಡು ಈ ಟೂರ್ನಮೆಂಟಿನ 3ಯ ಸ್ಥಾನ ಸೆಕೆಂಡ್ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ UBM ಮಲ್ಪೆ ಕಡಲ ತಡಿಯ ಹುಡುಗರು ಇಲ್ಲಿ 3ನೇ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲ ಆಟಗಾರರು ಬರಬೇಕು. ಜೊತೆಗೆ ನಮ್ಮ ಎಲ್ಲ ಅತಿಥಿಗಳ ಅಮೃತ ಹಸ್ತದ ಮೂಲಕ ಈ ಒಂದು 3ನೇ ಬಹುಮಾನವನ್ನು ನೀಡಿ ಗೌರವಿಸಬೇಕು. 15,555ರ ಜೊತೆಗೆ ಆಕರ್ಷಕವಾಗಿರುವಂತಹ ಬೆಳ್ಳಿ ಲೋಪನದ ವರ್ಣರಂಜಿತ ಟ್ರೋಫಿ. ದಯವಿಟ್ಟು ಎಲ್ಲ ಆಟಗಾರರು ಬನ್ನಿ, ಆದಷ್ಟು ಬೇಗ ಬರಬೇಕು. ಅತಿಥಿಗಳು ಮುಂಭಾಗಕ್ಕೆ ಬನ್ನಿ, ಆಟಗಾರರು ಎಲ್ಲರೂ ವೇದಿಕೆ ಎದುರುಭಾಗದಲ್ಲಿ ಕೂತ್ಕೊಳ್ಳಿ. ಒಬ್ರು ಟ್ರೋಫಿ ತಗೊಳ್ಳಿ, ನಾಯಕರು ಟ್ರೋಫಿ ತಗೊಳ್ಳಿ, ಎಲ್ಲರೂ ಮುಂಭಾಗದಲ್ಲಿರಿ. ಮೂರನೇ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡಕ್ಕೆ ಒಂದು ಗಟ್ಟಿ ಚಪ್ಪಾಳೆ. ಎಸ್, ಇದು ಚಪ್ಪಾಳೆಯ ಶಬ್ದ. ಗಂಟೆ 12, ಕೇವಲ 3 ನಿಮಿಷ ಮಾತ್ರ ಬಾಕಿ ಇರೋದು. ಹಾಗಾಗಿ ಆದಷ್ಟು ಬೇಗ ಇವತ್ತೇ ಮುಗಿಸ್ಬೇಕು, ನಾಳೆ ಲೆಕ್ಕಾಚಾರ ಮತ್ತೆ ಮುಂದೆ ಹೋಗುತ್ತೆ. ಪಂದ್ಯ ಒಂದು ದಿನದ ಪಂದ್ಯ, 12 ಆದ್ರೆ 2ಕ್ಕೆ ಹೋಗುತ್ತೆ. ಆಟಗಾರಿಗೆ ಆಲ್ ದ ಬೆಸ್ಟ್ ಅನ್ನು ತಿಳಿಸುತ್ತಾ ಕಂಗ್ರ್ಯಾಚುಲೇಷನ್ಸ್. ಹಾಗಾಗಿ ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಒಂದು ತಂಡ ಫೈನಲ್ ಪಂದ್ಯಾಕೂಟದಲ್ಲಿ ಒಂದು ಆಘಾತಕಾರಿ ಸೋಲನ್ನು ಕಂಡ್ರು ಕೂಡ ಟೂರ್ನಮೆಂಟಿನ ಉದ್ದಕ್ಕೂ ಅತ್ಯುತ್ತಮ ಆಟವನ್ನು ಆಡಿರುವಂತಹ ಒಂದು ತಂಡ. ಆ ತಂಡದಲ್ಲೇ ಇದೆ ರಾಯಲ್ ಲೆಜೆಂಡ್. ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಮ್ಯಾಂಗ್ಳೂರಿನ ಯಾರಾದ್ರೂ ಒಬ್ರು ಸ್ವಲ್ಪ ಬೇಗ ಬರಬೇಕು. ಯಾರಾದ್ರೂ ಒಬ್ರು ಬಂದ್ರೆ ತೊಂದರೆ ಇಲ್ಲ, ಸ್ವಲ್ಪ ಬನ್ನಿ. ದ್ವಿತೀಯ ಪ್ರಶಸ್ತಿ ಇದೀಗ ದ್ವಿತೀಯ ಪ್ರಶಸ್ತಿಯ ಬಹುಮಾನದ ಪ್ರೈಸ್ ಅನ್ನ ಸ್ಪಾನ್ಸರ್ ಮಾಡಿರುವಂತ ಎಡ್ವಿನ್ ಸಾಲಿನ್ಸ್ ಅವರು ಈ ಒಂದು ದ್ವಿತೀಯ ಬಹುಮಾನದ ಸ್ಪಾನ್ಸರ್ ನೀಡಿದ್ದಾರೆ. ಬಹಳಷ್ಟೊಂದು ಯಶಸ್ವಿಯ ಪಂದ್ಯಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿ. ಹೊಸ ಉಡುಪು, ಹೊಸ ಆಲೋಚನೆ ಎಲ್ಲವನ್ನ ಕೂಡ ಮುಂದೆ ಹೋಗ್ತಾ ಇರುವಂತ ಈ ಬಾರಿ ಯಶಸ್ವಿಯ ಕ್ರೀಡಾಕೂಟ. ಎಲ್ಲ ಆಟಗಾರರು ಕೂತ್ಕೊಳ್ಳಿ. ಕ್ಯಾಪ್ಟನ್ ಆ ಟ್ರೋಫಿಯನ್ನ ತಗೊಳ್ಳಿ. ಮೊದಲಾಗಿ ಚೆಕ್ ಅನ್ನು ಕೊಡಿ. ಮೊದಲು ನಮ್ಗೆ ಹಣ ಬಾಧ್ಯತೆ, ಆ ಬಳಿಕ ಟ್ರೋಫಿ.
ಗಿರೀಶ್ ಅವರ ಒಂದು ನಾಯಕತ್ವದ ಒಂದು ತಂಡ, ಅಶ್ವಿನ್ ಅವರ ಮಾಲೀಕತ್ವದ ತಂಡ ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆಗಳು, ಅಭಿನಂದನೆಗಳು. ಅಶ್ವಿನ್ ಮತ್ತು ಸನ್ಸು ಮಾಲೀಕತ್ವದ ತಂಡ, ದೂರದ ಐರ್ಲೆಂಡ್ ಇಂದ ಈ ಪಂದ್ಯಾಕೂಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸನ್ಸೂನ್ ಅಲ್ವಾ, ಅವರು ದುಬೈಯಿಂದ 12 ಗಂಟೆ ಆದ್ರೂ ಕೂಡ ಇವತ್ತು ಪಂದ್ಯಾಕೂಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಐರ್ಲೆಂಡ್, ಓಕೆ ಸರಿ. ಒಟ್ಟಾರೆ ಅರಬಿ ಕಂಟ್ರಿ, ಯುರೋಪಿಯನ್ ಕಂಟ್ರಿ. ಓಕೆ, ಮಲಗ್ಲಿಲ್ಲ, ಎಲ್ಲ ಜೀವ ಇದ್ದಾರೆ. ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಇದೀಗ ಈ ಟೂರ್ನಮೆಂಟಿನ ಚಾಂಪಿಯನ್ ಪಟ್ಟ ಬಹಳಷ್ಟೊಂದು ಈ ಒಂದು ಫೈನಲ್ ಕೊನೆಯ ಬಹುಮಾನ ಹಲ್ಚಿ ಅದೇ ರೀತಿ ಈ ಪಂದ್ಯಾಕೂಟದ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾ ಇರುವಂತಹ ಒಂದು ತಂಡ, ಅದರ ಬಹುಮಾನದ ಸ್ಪಾನ್ಸರ್ ಆಗಿರ್ತಾರೆ ಲೇಟ್ ವಿಕ್ಟೋರಿಯಸ್ ಸುಲೋಚನಿ. ಇವರು ಜೋನಸ್, ಅದಕ್ಕೆ ಹೇಳಿದೆ ಹೆಸರು ತುಂಬಾ ದೊಡ್ಡದಿದೆ. ಹಾಗಾಗಿ ಈ ಟೂರ್ನಮೆಂಟಿನವರು ಮೊದಲ ಬಹುಮಾನದ ಆಯೋಜಕರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಟೂರ್ನಮೆಂಟ್ಗೋಸ್ಕರ ಬಹಳಷ್ಟೊಂದು ವೈಭವಪೇರಿತವಾಗಿರುವಂತಹ ಯಶಸ್ವಿಯ ಕ್ರೀಡಾಕೂಟ, ಈ ಟೂರ್ನಮೆಂಟಿನ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾ ಇರುವಂತಹ ತಂಡ ಲೀಗ್ ಹಂತದ 2 ಪಂದ್ಯಾಕೂಟದಲ್ಲಿ ಒಂದು ಜಯದ ದಾಖಲಾತಿಯನ್ನು ಕಂಡುಕೊಂಡು ಆ ಬಳಿಕ 3ನೇ ಪಂದ್ಯಾಕೂಟದಲ್ಲಿ ಸೋಲಿನ ಕಾರ್ಮೋಡವನ್ನು ಕಂಡರೂ ಕೂಡ ಆ ಬಳಿಕ ಗಾಯವಾಗಿರುವಂತಹ ಹುಲಿ ಯಾವತ್ತೂ ಕೂಡ ಎದುರಾಳಿಗೆ ಬಿಡಲ್ಲ. ಆ ನಿಟ್ಟಲ್ಲಿ ಈ ಟೂರ್ನಮೆಂಟಿನ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾ ಇರುವಂತಹ ಒಂದು ತಂಡ ಮ್ಯಾಂಗ್ಳೂರ್ ಇಂಡಿಯನ್ ಈ ಟೂರ್ನಮೆಂಟಿನ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾ ಇದೆ. ಎಲ್ಲ ಆಟಗಾರರು, ಸ್ಪಾನ್ಸರ್ಸ್ಗಳು ಈಗ ಬರ್ಬೋದು, ಆಗ ಡಗೌಟ್ಗೆ ಬರ್ಲಿಕ್ಕಿರ್ಲಿಲ್ಲ, ಈಗ ಬರ್ಬೋದು ಎಲ್ರು. ಹಾಗಾಗಿ ಈ ಟೂರ್ನಮೆಂಟಿನ ಫಸ್ಟ್ ಪ್ಲೇಯರ್ಸ್ಗಳು ಆದ್ಯತೆ ಮೊದಲು ಆಟಗಾರರಿಗೆ, ಜೊತೆಗೆ ಸ್ಪಾನ್ಸರ್ಸ್ಗಳಿಗೆ ಮತ್ತೆ ತಂಡದ ಬೆಂಬಲಿಗಳಿಗೆ. ಒಟ್ಟಾರೆ ಈ ಟೂರ್ನಮೆಂಟಿನ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾ ಇರುವಂತಹ ತಂಡ ಮ್ಯಾಂಗ್ಳೂರ್ ಇಂಡಿಯನ್. ಅಣ್ಣ ಚಪ್ಪಾಳೆ ಹೊಡಿರಿ. ಈ ಟೂರ್ನಮೆಂಟಿನ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸ್ತಾ ಇದೆ. ಎಲ್ಲ ಆಟಗಾರರಿಗೆ ಅಭಿನಂದನೆ, ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಚಾಂಪಿಯನ್ ಪಟ್ಟ 50,555 ಜೊತೆಗೆ ಆಕರ್ಷಕವಾಗಿರುವಂತಹ ಬೆಳ್ಳಿ ಲೋಪನೆ, ಇದೆಲ್ಲವೂ ಕೂಡ ಇವತ್ತು ಚಾಂಪಿಯನ್ ಪಟ್ಟ. ದೂರದ ಮಂಗಳೂರಿನ ಹುಡುಗರು, ನಾವು ಕಂಡ ಹಾಗೆ ಕರ್ನಾಟಕದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಮಂಗಳೂರು ಬುದ್ಧಿವಂತರ ಊರು ಹೇಳುವಂತ ಜ್ಞಾನವನ್ನೇ ಹೊಂದಿರುವಂತ ಊರಾಗಿರುತ್ತೆ. ಆ ಊರಿನ ಹುಡುಗರು ಇವತ್ತು ಉಡುಪಿಗೆ ಬಂದು ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇದು ಅಂಕಣ ಹೌಸ್ಫುಲ್ ಅಲ್ಲ, ಇದು ವೇದಿಕೆ ಹೌಸ್ಫುಲ್.
ರಿಗೆ ಧನ್ಯವಾದವನ್ನ ಸಲ್ಲಿಸಿಕೊಂಡು ಕೃತಜ್ಞತೆ, ಕಂಗ್ರ್ಯಾಚುಲೇಷನ್. ಇವತ್ತು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಾಪ್ ಅಲ್ಲಿ ಸ್ಟೋರಿ ಹಾಕಿ. ಎಸ್ ಮ್ಯಾಂಗ್ಳೂರ್, ಎಸ್ ಮ್ಯಾಂಗ್ಳೂರ್. ಅದೇ ರೀತಿ ಎಲ್ಲ ಆಟಗಾರರಿಗೂ ಕೂಡ ಅಭಿವಂದನೆಯನ್ನ ಸಲ್ಲಿಸಿಕೊಂಡು ಫೋಟೋ ಸೆಕ್ಷನ್ ಮತ್ತೆ ಮಾಡಿ ವೇದಿಕೆ ಕಾರ್ಯಕ್ರಮ ಆಗ್ತಾ ಇರುವಂತದ್ದು. ಅದೇ ರೀತಿ ನಾವು ಒಂದು ಹೆಸರು ಇವಾಗ ತಿಳಿಸ್ತಾ ಇದ್ದೇವೆ ಮತ್ತೊಮ್ಮೆ. ಲೇಟ್ MM ವಿಮಾಲ ಕುಮಾರಿ ಈ ಒಂದು ಪಂದ್ಯಾಕೂಟದ ತೃತೀಯ ಬಹುಮಾನದ ಸ್ಪಾನ್ಸರ್ ಕೂಡ. ಅವರ ಕುಟುಂಬದವರು ಅವರ ಹೆಸರಿನಲ್ಲಿ ನಮಗೆ ಇವತ್ತು 3ನೇ ಬಹುಮಾನದ ಸ್ಪಾನ್ಸರ್ ಆಗಿ ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಆಟಗಾರರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಹಳಷ್ಟೊಂದು ಹೋರಾಟವನ್ನು ಮಾಡಿದ್ದೀರಿ. 3 ತಿಂಗಳ ಪರಿಶ್ರಮ ಕೇವಲ ಒಂದು ದಿನದ ಅನುಕೂಲಕ್ಕಾಗಿ ವೈಭವಪೇರಿತವಾಗಿರುವಂತಹ ಇತಿಹಾಸದ ಪುಟದಲ್ಲಿ ಒಂದು ದಾಖಲೆಯ ಯಶಸ್ವಿಯ ಪಂದ್ಯಾಕೂಟವನ್ನು ಆಯೋಜನೆಯನ್ನು ಮಾಡ್ತಾ ಇರುವಂತಹ PPL ಟ್ರೋಫಿಗೆ ಇದೀಗ ನನ್ನ ವಾಕ್ಯದಿಂದ ಪೂರ್ಣ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ.